ಬ್ಯಾಂಕ್. ಇವತ್ತು ಬ್ಯಾಂಕ್ ಇಲ್ಲದೆ ಮನುಷ್ಯನ ವ್ಯಾವಹಾರಿಕ ಜೀವನನ ಊಹಿಸಿಕೊಳ್ಳೋದು ಅಸಾಧ್ಯ. ನಿಮ್ಮಲ್ಲಿ ಸಾಕಷ್ಟು ಜನ ಪ್ರತಿನಿತ್ಯ ಬ್ಯಾಂಕ್ಗೆ ಹೋಗೋರು ಇರಬಹುದು. ಬ್ಯಾಂಕ್ ಅಂದ ಮೇಲೆ ಚೆಕ್ ವ್ಯವಹಾರ ಇದ್ದಿದ್ದೆ. ನಿಮಗೂ ಸಾಕಷ್ಟು ಜನ ಚೆಕ್ ಕೊಟ್ಟಿರ್ತಾರೆ. ನೀವು ಸಾಕಷ್ಟು ಚೆಕ್ಗಳಿಗೆ ಸೈನ್ ಮಾಡಿರ್ತೀರಿ. ಚೆಕ್ ಅನ್ನೋದು ದುಡ್ಡಿನ ಆದರೆ ಈ ಚೆಕ್ ವ್ಯವಹಾರದ ಹಿಂದೆ ಎಷ್ಟೊಂದು ಕಾಯ್ದೆ ಕಾನೂನುಗಳಿವೆ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಎಷ್ಟೊಂದು ಅಪಾಯಗಳಿವೆ ಅನ್ನೋದು ಎಲ್ರಿಗೂ ಗೊತ್ತಿರಲಿಕ್ಕಿಲ್ಲ. ಅದು ನಿಜಕ್ಕೂ ನಿಮ್ಗೆ ಅರ್ಥ ಆಗಬೇಕಾದ್ರೆ ನೀವು ಈ ಕಥೆ ನೋಡಬೇಕು. ತುಂಬಾ ಸಿಂಪಲ್ ಅನಿಸ್ಕೊಂಡ ಚೆಕ್ ವ್ಯವಹಾರದ ಹಿಂದೆ ಹೀಗೂ ನಡಿಬಹುದಾ ಅನ್ನೋ ಸತ್ಯ ನಿಮ್ಗೆ ಅರ್ಥ ಆಗುತ್ತೆ. ಬರೀ ಅರ್ಥ ಆಗೋದಷ್ಟೇ ಅಲ್ಲ, ಹೀಗೂ ನಡಿಬಹುದಾ ಅನ್ನೋ ಆಶ್ಚರ್ಯನೂ ಆಗುತ್ತೆ. ಹೀಗೂ ನಡಿಬಹುದಾ ಅನ್ನೋ ಈ ಕಥೆ ನಡೆದಿದ್ದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ವಾಜ್ಗೋಡ್ ಅನ್ನೋ ಊರಲ್ಲಿ. ಅಲ್ಲಿ ಶ್ರೀಧರ ಹೆಗಡೆ ಅನ್ನೋ ಸಭ್ಯ ವ್ಯಕ್ತಿಯ ಕುಟುಂಬ, ಜೊತೆಗೆ ಅಣ್ಣನೇ ದೇವರು ಅಂತ ಗೌರವಿಸೋ ರಾಮಚಂದ್ರ ಹೆಗಡೆ ಹಾಗೂ ಮಂಜುನಾಥ್ ಹೆಗಡೆ ಅನ್ನೋ ತಮ್ಮಂದ್ರು. ಇವರೆಲ್ಲರಿಗೂ ಬೆನ್ನೆಲುಬಾಗಿರೋ ತಾಯಿ ಸರಸ್ವತಿ ಹೆಗಡೆ. ಹಿರಿಯಣ್ಣ ಶ್ರೀಧರ ಹೆಗಡೆಗೆ ಮದುವೆಯಾಗಿ ಒಬ್ಬ ಮಗನೂ ಇರ್ತಾನೆ. ಎರಡನೇ ತಮ್ಮ ರಾಮಚಂದ್ರ ಹೆಗಡೆ ಬೆಳಗಾವಿಗೆ ಹೋಗಿ ಸ್ವಂತ ಉದ್ಯೋಗ ಮಾಡ್ಕೊಂಡಿರ್ತಾನೆ. ಆತನಿಗೂ ಮದುವೆ ಆಗಿರುತ್ತೆ. ಕೊನೆ ತಮ್ಮ ಮಂಜುನಾಥ್ ಹೆಗಡೆ ಆಗಷ್ಟೇ ಓದು ಮುಗಿಸಿರ್ತಾನೆ. ಹೀಗಿದ್ದಾಗ ತಂದೆಯ ತಿಥಿ ಕಾರ್ಯಕ್ರಮಕ್ಕೆ ಬೆಳಗಾವಿಯಿಂದ ರಾಮಚಂದ್ರ ಹೆಗಡೆ ಹಾಗೂ ಅವನ ಹೆಂಡತಿ ಬಂದಿರ್ತಾರೆ. ಅಂತೂ ಬಂದ್ಯಲ್ಲ, ಎಲ್ಲಿ ನಿನ್ ವ್ಯಾಪಾರ ವ್ಯವಹಾರದ ಮಧ್ಯೆ ಬರ್ತೀಯೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಸದ್ಯ ಬಂದೆಲ್ಲ ಮರೆಯ. ವ್ಯಾಪಾರ ವ್ಯವಹಾರ ಇದ್ದಿದ್ದೆ ಅಣ್ಣ, ಹಾಗಂತ ಅಪ್ಪನ ಕಾರ್ಯಕ್ಕೂ ಬರದೇ ಇರಕ್ಕಾಗತ್ತೆಯೇ? ರಾಮಚಂದ್ರ, ಹೇಗಿದೆ ಬೆಳಗಾವಿ? ಕಷ್ಟಪಟ್ಟು ದುಡಿಯೋರ್ಗೆ ಏನಣ್ಣ, ಯಾವ ಊರಾದ್ರೂ ಒಂದೇ. ದುಡಿಮೆ ಇದೆ ನಿಜ, ಆದ್ರೆ ಅಷ್ಟೇ ಖರ್ಚು ಇದೆ. ಇಲ್ಲಿ ದುಡ್ಡಿಲ್ಲ ಅಂದ್ರೆ ಹೇಗೋ ಜೀವನ ನಡೆಸ್ಬೋದು, ಆದ್ರೆ ಅಲ್ಲಿ ಕುಡಿಯೋ ನೀರಿಗೂ ದುಡ್ಡು ಕೊಡ್ಬೇಕು ನೋಡು. ಮನುಷ್ಯರಿಗೆ ಬೆಲೆ ಇಲ್ಲ, ಅಲ್ಲಿ ದುಡ್ಡಿಗೆ ಮಾತ್ರ ಬೆಲೆ. ಕಾಲ ಬದಲಾದಾಗೆ ಎಲ್ಲ ಬದಲಾಗತ್ತೆ. ಏನೋ ರಾಮಚಂದ್ರ, ನೀನಂತೂ ಒಳ್ಳೆ ಹಾದಿಗೆ ಬಂದೆ. ನನಗಂತೂ ಈ ಮಂಜುನಾಥಂದೇ ಯೋಚನೆ ಆಗ್ಬಿಟ್ಟಿದೆ. ಯೋಚನೆ ಯಾಕಣ್ಣ? ನಿನ್ ಹೂವನ್ನು ನಾಳೆ ನನ್ನ ಜೊತೆ ಇವನ್ನ ಬೆಳಗಾವಿ ಕರ್ಕೊಂಡು ಹೋಗ್ತೀನಿ. ಏನೋ ಮಂಜು, ಬರ್ತೀಯ ನನ್ನ ಜೊತೆ? ನೀವಿಬ್ರು ಹೇಗೆ ಹೇಳ್ತಿರೋ ಹಾಗೆ. ಆದ್ರೆ ಅಣ್ಣ ಇಲ್ಲಿ ಒಬ್ಬರೇ ಆಗ್ತಾರೆ, ತೋಟದ ಕೆಲಸ ಕಷ್ಟ ಆಗುತ್ತೋ ಏನೋ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ಅದೆಲ್ಲ ಹೇಗೋ ನಡೆಯುತ್ತೆ. ಅಡಿಕೆ ಮರಗಳನ್ನೇ ನಂಬ್ಕೊಂಡು ಎಷ್ಟು ದಿವಸ ಬದುಕೋದಕ್ಕೆ ಸಾಧ್ಯ? ನೀ ಬೆಳೆಯೋ ಹುಡುಗ, ಓದ್ಕೊಂಡಿದೀಯ. ನೀ ಓದಿದ್ದು ದಂಡ ಆಗ್ಬಾರ್ದಲ್ವಾ? ಹೌದಣ್ಣ, ಇವನು ನಮ್ಮಿಬ್ರಿಗಿಂತ ಚುರುಕು. ಇಂಥವ್ರು ಬೇಕಲ್ಲಿ ವ್ಯವಹಾರಕ್ಕೆ. ನಾಳೆ ಕರ್ಕೊಂಡು ಹೋಗ್ತೀನಿ ಇವನ ಜೊತೆಗೆ. ಸರಿ, ಈ ವಿಷಯ ಅಮ್ಮಂಗೆ ತಿಳಿಸ್ಬೇಕು. ಪಾಪ ಅವಳು ಬೇಜಾರು ಮಾಡ್ಕೋತಾಳೋ ಏನು. ಅತ್ತೆ, ಬೆಳಗಾವಿಗೆ ಬರ್ತೀನಿ ಅಂತ ಹೇಳೋದ್ರಲ್ಲೇ ಆಯ್ತು ನೀವು. ಈ ಸತಿ ಭಾವನ್ಗೆ ಹೇಳಿ ಕರ್ಕೊಂಡು ಹೋಗ್ತೀನಿ ನಾನು. ಅಯ್ಯೋ, ನಂಗೀಗ ಅಷ್ಟು ದೂರ ಬಸ್ನಲ್ಲಿ ಹೋಗಿ ಬರೋಕೆ ಆಗೋದಿಲ್ಲ ಮಾರೈತಿ. ಈಗ ನನಗೆ ತಿರುಗಾಡೋ ಮನಸ್ಸು ಇಲ್ಲ, ವಯಸ್ಸು ಇಲ್ಲ. ಆದ್ರೆ ನಿಮ್ಮನ್ನೆಲ್ಲ ನೋಡ್ತಿರ್ಬೇಕು ಅನ್ಸುತ್ತೆ. ಏನ್ ಮಾಡೋದು, ನೀವೆಲ್ಲ ಬಂದು ಹೋಗ್ತಾ ಇರ್ತೀರಲ್ಲ, ಸಾಕು ಬಿಡಿ. ಅತ್ತೆ, ನಿಮ್ಗೆ ಹೋಗ್ಬೇಕು ಅನ್ಸಿದ್ರೆ ಹೋಗ್ ಬನ್ನಿ, ಇಲ್ಲಿ ಯೋಚನೆ ಮಾಡಬೇಡಿ, ನಾನಿದ್ದೀನಲ್ಲ ನೋಡ್ಕೊ. ಸುಶೀಲಾ, ಅಮ್ಮನ ಬೆಳಗಾವಿ ಕಳಿಸ್ಬೇಕು ಅಂತಿದ್ಯಾ? ನಾವು ಆಗ್ಲೇ ಯಾರನ್ನ ಕಳಿಸ್ಬೇಕು ಅಂತ ತೀರ್ಮಾನ ತಗೊಂಡಾಯ್ತು. ಏನು ಜಯಂತ ಹೊರಟು ನಿಂತಿಯಾನ? ಈಗ ಬೇಡ, ಸ್ಕೂಲ್ ಇದೆ, ಸ್ಕೂಲಿಗೆ ರಜಾ ಬಂದಾಗ ನಾನೇ ಕಳಿಸ್ತೀನಿ. ಅದಕ್ಕೆ ನಾನು ನಿಮ್ಮ ಮಗನ ಎಲ್ಗೂ ಕರ್ಕೊಂಡು ಹೋಗ್ತಾ ಇಲ್ಲ. ನಾನು ಕರ್ಕೊಂಡು ಹೋಗ್ಬೇಕಂತಿರೋದು ನಮ್ಮ ಮಂಜುನಾಥನ್ನ. ಅಣ್ಣನೂ ಒಪ್ಪಿದ್ದಾರೆ ಇದಕ್ಕೆ. ನೀನೇನಂತೀಯಮ್ಮ, ಕಳಿಸ್ಲೋ ಬೇಡವೋ? ಮಕ್ಕಳೆಲ್ಲ ದೂರ ಇರೋದಂದ್ರೆ ಯಾವ ಅಮ್ಮನಿಗೆ ಖುಷಿ ಆಗುತ್ತೋ ಹೇಳು. ಹಂಗಂತ ಹೇಳಿ ಎಲ್ಲರನ್ನೂ ಹತ್ರ ಇರ್ಸ್ಕೊಳಕ್ಕಾಗತ್ತೆಯೇ? ನಿಮ್ಗೆಲ್ಲ ಹೆಂಗ್ ಅನ್ಸುತ್ತೋ ಹಂಗ್ ಮಾಡಿ. ಅಮ್ಮ, ಯಾಕೆ ಬೇಸರ ಮಾಡ್ಕೋತೀಯ? ಓದಿರೋ ಹುಡುಗ, ಅಲ್ಲಾದ್ರೆ ನನಗೂ ವ್ಯವಹಾರದಲ್ಲಿ ಜೊತೆಗಿದ್ದಾಗುತ್ತೆ. ನಾಳೆ ಅವನು ಸ್ವಂತ ವ್ಯವಹಾರ ಶುರು ಮಾಡ್ಕೋಬಹುದು. ಆಯ್ತಪ್ಪ, ಒಟ್ಟಿನಲ್ಲಿ ನೀವು ಮೂರೂ ಜನ ರಾಮ ಲಕ್ಷ್ಮಣ ಭರತ ಇದ್ದಾಗಿದ್ರು ಸಾಕು ನೋಡಿ. ಅಲ್ಲ, ಮಂಜುನಾಥ ಊರ್ ಬಿಟ್ಟು ಹೋದ್ರೆ ನಿಮಗೆ ಕಷ್ಟ ಆಗಲ್ವಾ? ಎಲ್ಲರೂ ಸುಖ ನೋಡ್ಕೊಂಡು ಹೋದ್ರೆ ನಿಮ್ಮ ಕಷ್ಟ ಕೇಳೋರು ಯಾರು? ಏನ್ ಮಾತಾಡ್ತೀಯ ಮಾರೈತಿ? ಅವರು ನನ್ನಂಗೆ ಇರ್ಬೇಕೇನೋ? ಹಾಗಲ್ಲ ರೀ,
ನೀವು ಇಷ್ಟು ದಿನ ಅವ್ರು ಓದಲಿ ಕೆಲಸ ಸಿಕ್ಲಿ ಅಂತ ಕಷ್ಟಪಟ್ರಿ. ಆದರೆ ಈಗ ಅವರೆಲ್ಲೋ ಹೋಗಿ ಸುಖವಾಗಿರ್ತಾರೆ, ನೀವು ಕಷ್ಟಪಡ್ತಾನೆ ಇರ್ತೀರ. ಎಲ್ಲೋ ಚೆನ್ನಾಗಿರ್ಲಿ ಬಿಡೆ, ಅವ್ರು ಚೆನ್ನಾಗಿದ್ರೆ ನಾಳೆ ನಮ್ಮ ಕಷ್ಟಕ್ಕಾಗೋದಿಲ್ವೇನೆ? ಎಲ್ಲೋ ದೂರ ಹೋಗಿ ಈ ಅಣ್ಣನ ಮರ್ತು ಬಿಡ್ತಾರೆ ಅನ್ಕೊಂಡಿದೀಯಾ? ಅವ್ರು ನನ್ನ ತಮ್ಮಂದ್ರಲ್ಲ ಕಣೆ, ನನ್ನ ಮಕ್ಕಳು. ಏನೋ ನಿಮ್ಮಿಷ್ಟ, ನಿಮ್ಮ ತಮ್ಮಂದ್ರು. ನಾನು ಮಧ್ಯೆ ಬಾಯಿ ಹಾಕಿ ಅಣ್ಣ ಒಳ್ಳೆಯವನು ಕೆಟ್ಟವಳು ಅಂತ ಯಾಕೆ ಅನ್ನಿಸ್ಕೊಳ್ಳಿ ಹೇಳಿ? ಸುಶೀಲಾ, ಈಗ ನಿನ್ನಿಂದ ಒಂದು ಸಹಾಯ ಆಗಬೇಕಾಗಿತ್ತಲ್ಲ ಮರ. ನನ್ನಿಂದ ಸಹಾಯನಾ? ಏನ್ರಿ? ಮಂಜುನಾಥ ಬೇರೆ ಬೇರೆ ಊರಿಗೆ ಹೋಗ್ತಿದ್ದಾನೆ, ಜೊತೆಗೆ ರಾಮಚಂದ್ರ ಇರ್ತಾನೆ ನಿಜ. ಆದರೆ ಬೇರೆ ಊರು, ಎಲ್ಲದಕ್ಕೂ ಅಣ್ಣ ಅದಕ್ಕೇನು ಕೇಳೋಕ್ಕಾಗತ್ತೇನೋ. ಅದಕ್ಕೆ ಕೈಗೊಂದು 10,000 ಕೊಟ್ಟು ಕಳಿಸೋಣ ಅಂತ. ರಾಮಚಂದ್ರ ಬೇರೆ ಏನೋ ವ್ಯವಹಾರ ಶುರು ಮಾಡ್ತಿದ್ದಾನಂತೆ. ಹಣದ ಮುಗ್ಗಟ್ಟಿದೆ ಅಂತ ಅನ್ಸುತ್ತೆ. ಬಾಯ್ಬಿಟ್ಟು ಕೇಳಲಿಲ್ಲ, ಆದರೆ ಗೊತ್ತಾಗಿಯೂ ಸುಮ್ಮನಿರೋದು ಹೇಗೆ? ಏನೋ ನಿಮ್ಮಿಷ್ಟ, ನಿಮ್ಮ ತಮ್ಮಂದ್ರು. ನನ್ನಿಂದ ಏನು ಸಹಾಯ ಆಗ್ಬೇಕು ಹೇಳಿ? ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ನಿನ್ನ ಬಂಗಾರನ ಅಡ ಇಟ್ಟು ಅವರು ದುಡ್ಡು ಕೊಡೋರು ಬಿಟ್ಟು ಬೇರೆ ದಾರಿನೇ ಇಲ್ಲ. ಇದು ನನ್ನ ಮರ್ಯಾದೆ ಪ್ರಶ್ನೆ ಮಾರೈತಿ. ನಿಮಗೆ ಗೊತ್ತಿರೋ ಹಾಗೆ ನನ್ನ ಮದುವೆ ಆದಾಗಿಂದ ಒಂದೇ ಒಂದು ನತ್ತು ಕೂಡ ಮಾಡಿಸ್ಕೊಂಡಿಲ್ಲ. ಅಮ್ಮನ ನೆನಪಿಗೆ ಕೊಟ್ಟು ಒಡವೆಗಳು ಸ್ವಲ್ಪ ಇದೆ. ಈಗ ಅದನ್ನು ಒಡವೆ ಇರೋದೇ ಕಷ್ಟಕ್ಕಲ್ವೇನೆ? ನೀನು ಅದನ್ನು ಹಾಕೊಂಡಿರೋದೇ ನಾನು ನೋಡಿಲ್ಲ. ಸುಶೀಲಾ, ಬೇಜಾರು ಮಾಡ್ಕೋಬೇಡ, ಒಳ್ಳೆ ಮನಸ್ಸಿಂದ ಕೊಡು. ನಾಳೆ ನನ್ನ ತಮ್ಮಂದ್ರಿಗೆ ಒಳ್ಳೇದಾದ್ರೆ ಇದ್ರ 2ರಷ್ಟು ಒಡವೆ ಮಾಡಿಸ್ಕೊಡ್ತಾರೆ ನಿನಗೆ. ನಂಗೆ ಖಂಡಿತ ಬೇಜಾರಿಲ್ಲ ರೀ. ಅವ್ರಿಗೆ ಒಳ್ಳೇದಾದ್ರೆ ನನ್ನಷ್ಟು ಖುಷಿ ಪಡೋಳು ಯಾರೂ ಇಲ್ಲ. ಹೋಗ್ಬರ್ತೀನಿ ಅಣ್ಣ. ದೇವ್ರು ಒಳ್ಳೇದು ಮಾಡಲಿ. ಹುಷಾರು, ಆರೋಗ್ಯದ ಕಡೆ ಗಮನ ಕೊಡು. ತಗೋ ಇದನ್ನ ಇಟ್ಕೋ. ಇದ್ಯಾ ಕಣಯ್ಯ? ಇರ್ಲಿ, ಇಟ್ಕೋ. ದೂರ ಹೋಗ್ತಿದೀಯಾ, ಯಾವ್ದಕ್ಕಾದ್ರೂ ಅಗತ್ಯಕ್ಕೆ ಬೇಕಾಗತ್ತೆ. ಅಣ್ಣ, ನಾವಿನ್ ಬರ್ತೀವಿ. ಒಳ್ಳೇದಾಗ್ಲಪ್ಪ. ಅಣ್ಣ, ಒಂದ್ಸರಿ ನೀವು ಬಿಡುವು ಮಾಡ್ಕೊಂಡು ಬನ್ನಿ, ನಮಗೆ ತುಂಬಾ ಸಂತೋಷ ಆಗುತ್ತೆ. ಆಯ್ತು, ಆ ದೇವರ ಇಚ್ಛೆ ಏನಿದೆಯಾ ಯಾರಿಗೆ ಗೊತ್ತು. ಅವ್ನು ನಿಮ್ಮ ಹತ್ರ ಕರೆಸ್ಕೊಂಡ್ರೆ ಖಂಡಿತ ಬರ್ತೀನಿ. ರಾಮಚಂದ್ರ, ತಗೋ ಇದನ್ನ. ಇದ್ಯಾ ಕಣ, ಇಷ್ಟೊಂದು ದುಡ್ಡು ಕೊಡ್ತಾ ಇದೆಯಾ? ಬರೀ 50,000 ಇದೆ ಅಷ್ಟೇ. ಅದೇನೋ ಹೊಸ ವ್ಯವಹಾರ ಶುರು ಮಾಡಬೇಕು ಅಂತ ಇದೆಯಲ್ಲ, ಅದಕ್ಕೆ ಉಪಯೋಗಕ್ಕೆ ಬರುತ್ತೆ. ಇಲ್ಲ ಅಣ್ಣ, ಅದು ಅಮ್ಮ, ನಾವಿನ್ ಬರ್ತೀವಿ. ಒಳ್ಳೇದಾಗ್ಲಪ್ಪ. ಮಂಜುನಾಥ, ಹುಷಾರು. ರಾಮಚಂದ್ರ, ಚೆನ್ನಾಗಿ ನೋಡ್ಕೊಳಪ್ಪ. ಇನ್ನೂ ಹುಡುಗ, ಬುದ್ಧಿ ಹೇಳ್ತಾ ಇರು. ಅಮ್ಮ, ನೀ ಏನಕ್ಕೆ ಚಿಂತೆ ಮಾಡಬೇಡ, ನಾನು ಇವನ್ನ ನೋಡ್ಕೋತೀನಿ. ಆಯ್ತಪ್ಪ. ಅತ್ತೆ, ನನಗೂ ಆಶೀರ್ವಾದ ಮಾಡಿ. ಚೆನ್ನಾಗಿರಮ್ಮ. ಹೋಗ್ಬರ್ತೀವಿ. ಆಯ್ತು, ಹೋಗ್ಬ. ಸಿದ್ದಾಪುರದಿಂದ ಬೆಳಗಾವಿಗೆ ಹೋದ ರಾಮಚಂದ್ರ ಹೆಗಡೆ ಹಾಗೂ ಮಂಜುನಾಥ್ ಹೆಗಡೆ ತಮ್ಮ ವ್ಯವಹಾರದಲ್ಲಿ ತೊಡಗ್ತಾರೆ. ಕೆಲವು ವರ್ಷಗಳು ಉರುಳು ಹೋಗ್ತವೆ. ಈಗ ಮಂಜುನಾಥ್ ಹೆಗಡೆ ಅಣ್ಣನ ಸಹಾಯದಿಂದ ಬೆಳಗಾವಿಯಲ್ಲಿ ಸ್ವಂತ ವ್ಯವಹಾರ ಮಾಡೋಕೆ ಶುರು ಮಾಡಿರ್ತಾನೆ. ಇಬ್ರು ತಮ್ಮ ಸ್ವಂತ ಕಾಲ ಮೇಲೆ ನಿಂತಿರುವಂತ ಅಣ್ಣ ಶ್ರೀಧರ್ ಹೆಗಡೆಗೂ ತುಂಬಾ ಖುಷಿಯಾಗತ್ತೆ. ಊರಲ್ಲಿ ಶ್ರೀಧರ್ ಹೆಗಡೆ ತೋಟ ಹಾಗೂ ಗದ್ದೆಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಹೀಗಿದ್ದಾಗ ಬೆಳಗಾವಿಲಿದ್ದ ತಮ್ಮಂದ್ರಿಗೆ ಮತ್ತೆ ಅಣ್ಣನ ನೆನಪಿಸ್ಕೊಳ್ಳೋ ಪ್ರಸಂಗ ಬರುತ್ತೆ. ನಾವು ಅನ್ಕೊಂಡಾಗೆ ಬಿಸ್ನೆಸ್ ನಡೀತಾ ಇಲ್ಲ. ಪೇಮೆಂಟ್ ಬೇರೆ ಸ್ಟಕ್ ಆಗ್ಬಿಟ್ಟಿದೆ. ಹೀಗೆ ಆದರೆ ತುಂಬ ಕಷ್ಟ ಆಗುತ್ತೆ. ಹೌದಣ್ಣಯ್ಯ, ಹೀಗೆ ಮುಂದುವರೆದ್ರೆ ತುಂಬ ಕಷ್ಟ ಆಗುತ್ತೆ. ಇಷ್ಟೊತ್ತಾರು ಮಾತಾಡ್ತಾನೆ ಇದ್ದೀರಾ? ಬನ್ನಿ ಊಟಕ್ಕೆ. ನಾವು ಬರ್ತೀವಿ, ನೀವು ಹೋಗು. ಬೇಗ ಬನ್ನಿ. ಒಂದು ದಾರಿ ಇದೆ ಮಂಜು. ಏನಣ್ಣ? ಅಣ್ಣ, ಇದು
ಇದರಿಂದ ಏನು ತೊಂದರೆ ಆಗಲ್ವಾ? ಏನೂ ಆಗಲ್ಲ. ಸರಿ, ಹಾಗಾದರೆ ಯಾವ ಊರಿಗೆ ಹೋಗೋಣ? ತಡ ಮಾಡೋದು ಬೇಡ, ನಾಳೆನೇ ಹೊರಡೋಣ. ನಮಗಿಲ್ಲಿ ತೊಂದರೆ ಇರೋದು ಅಣ್ಣನಿಗೆ ಗೊತ್ತಾಗೋದು ಬೇಡ. ನಾವು ಚೆನ್ನಾಗಿದ್ದೀವಿ ಅಂದ್ಕೊಂಡಿದ್ದಾನೆ, ಆ ನಂಬಿಕೆ ಹಾಳಾಗಬಾರ್ದು. ಆಯ್ತಣ್ಣ. ಅಣ್ಣ, ಅಪ್ಪಿಗೆ ಬಾಪ ಅಣ್ಣ. ಚೆನ್ನಾಗಿದೆ. ಪುಟ ಚೆನ್ನಾಗಿದ್ಯಾ? ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ನೋಡಪ್ಪ, ನೀವು ಹೀಗೆ ಅವಾಗ ಬರ್ತಾ ಇದ್ರೆ ನಮಗೂ ಸಂತೋಷ ಆಗುತ್ತೆ. ಆಮೇಲೆ ನಿನ್ನ ವ್ಯವಹಾರನೆಲ್ಲ ಹೇಗಿದೆ? ಚೆನ್ನಾಗಿ ನಡೀತಿದ್ಯಣ್ಣ, ಎಲ್ಲ ನಿನ್ನ ಆಶೀರ್ವಾದ. ಹೌದಣ್ಣಯ್ಯ, ಬೆಳಗಾವಿಲಿ ನಾವು ಇವತ್ತು ಏನೇ ಸಾಧನೆ ಮಾಡಿದ್ರು ಅದಕ್ಕೆ ಕಾರಣ ನೀವೇ. ಅದ್ರಲ್ಲಿ ನಂದೇನಪ್ಪ ಇದೆ? ನೀವು ಕಷ್ಟಪಟ್ಟು ದುಡ್ದಿದ್ದೀರಿ, ಅದಕ್ಕೆ ಫಲ ಸಿಕ್ಕಿದೆ. ಇವಾಗ ನೀವು ಚೆನ್ನಾಗಿದ್ದೀರಿ, ನಮಗೆಲ್ಲ ಅದೇ ಸಂತೋಷ. ನೋಡ್ರಪ್ಪ, ನಿಮ್ಮ ಅಣ್ಣ ಅತ್ತಿಗೆ ನಿಮ್ಗಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ನೀವು ಚೆನ್ನಾಗಿರುವಾಗ ಅವ್ರನ್ನ ಮಾತ್ರ ಖಂಡಿತ ಮರಿಬೇಡಿ, ಇದೇ ನನ್ನ ಆಸೆ. ಅಮ್ಮ, ನೀನು ಈ ಮಾತು ನಮ್ಗೆ ಹೇಳ್ಬೇಕಾ? ಅಣ್ಣ ಅದ್ಗೇನೆ ನಮ್ಮ ದೇವರಿದ್ದಾಗೆ. ಅಣ್ಣ ತಗೋ ಇದು. ಇದೆಲ್ಲ ನನಗ್ಯಾಕಪ್ಪ, ನೀನೇ ಇಟ್ಕೋ. ನೀನು ವ್ಯವಹಾರ ಮಾಡ್ತಾ ಇದೀಯಾ, ನಿನಗೆ ಬೇಕಾಗತ್ತೆ. ಅಣ್ಣ, ನಮ್ಮ ಹತ್ರ ಸಾಕಷ್ಟಿದೆ, ಆದರೆ ಕ್ಯಾಶ್ ತರಕ್ಕಾಗಲಿಲ್ಲ. ನಮಗೆ ಅಲ್ಲಿ ಲಾಭ ಬಂದಾಗಲೆಲ್ಲ ನಿಮಗೂ ಕೊಡಬೇಕು ಅಂತ ನಮ್ಗೆ ತುಂಬ ಆಸೆ. ಪ್ರತಿ ಸರಿ ದುಡ್ಡು ಕೊಡೋಕಂತಾನೆ ಬಂದು ಹೋಗೋದು ಕಷ್ಟ, ಹಾಗೆ ಪ್ರತಿ ಸರಿ ಜಾಸ್ತಿ ದುಡ್ಡು ತರೋದು ಕಷ್ಟ ಆಗುತ್ತೆ. ಹೌದಪ್ಪ, ಈಗಿನ ಕಾಲದಲ್ಲಿ ಜಾಸ್ತಿ ದುಡ್ಡು ತಗೊಂಡ್ ಬರೋದೇ ತುಂಬಾ ಅಪಾಯ. ಅದಕ್ಕೆ ಅಣ್ಣ, ಈ ಊರಲ್ಲಿ ನಿಮ್ಮ ಹೆಸರಲ್ಲಿ ಒಂದು, ಅಮ್ಮನ ಹೆಸರಲ್ಲೂ ಒಂದು ಅಕೌಂಟ್ ಓಪನ್ ಮಾಡಿದ್ರೆ ನಾವು ಅಲ್ಲಿ ಅಕೌಂಟಿಗೆ ದುಡ್ಡು ಹಾಕ್ತಿದ್ದಾಗ ನೀವು ಇಲ್ಲಿ ಡ್ರಾ ಮಾಡ್ಕೋಬಹುದು. ವ್ಯವಹಾರ ಅಂದಮೇಲೆ ನಿಮಗೆ ಗೊತ್ತಲ್ಲಣ್ಣ, ಎಲ್ಲ ಇನ್ಕಮ್ಮು ಲೆಕ್ಕಕ್ಕೆ ತೋರಿಸಿದ್ರೆ ಸಂಪಾದನೆ ಮಾಡಿದ್ದೆಲ್ಲ ಟ್ಯಾಕ್ಸೇ ಕಟ್ಟಬೇಕಾಗುತ್ತೆ. ಅದಕ್ಕೆ ನಿಮ್ಮಿಬ್ಬರ ಅಕೌಂಟಲ್ಲೂ ವ್ಯವಹಾರ ಮಾಡ್ತಾ ಇದ್ರೆ ಸ್ವಲ್ಪ ದುಡ್ಡು ಉಳಿಸ್ಬೋದು ಅಂತ ಅಷ್ಟೇ. ಆದ್ರೆ ಸರ್ಕಾರಕ್ಕೆ ಕಟ್ಟಬೇಕಾಗಿರೋ ದುಡ್ಡನ್ನ ಕಟ್ಟದೇ ಇರೋದು ತಪ್ಪಲ್ವಾ? ಅಣ್ಣ, ಸರ್ಕಾರಕ್ಕೂ ನಾವು ಕಟ್ತೀವಿ, ಆದರೆ ಹೀಗೆ ಒಂದು 3-4 ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ ನ್ಯಾಯಯುತವಾಗಿ ಸ್ವಲ್ಪ ದುಡ್ಡು ಉಳಿಸ್ಬೋದು. ಅದಕ್ಕೆ ನಾವೇನು ಮಾಡಬೇಕು? ಏನೂ ಇಲ್ಲಣ್ಣ, ನಿಮ್ಮ ಹೆಸರಲ್ಲಿ ಒಂದು ಅಕೌಂಟು, ಅಮ್ಮನ ಹೆಸರಲ್ಲಿ ಒಂದು ಅಕೌಂಟು ಇಲ್ಲಿ ಓಪನ್ ಮಾಡಿ ಒಂದು ಚೆಕ್ ಬುಕ್ ತೊಗೊಂಡು ನೀವು ಅದಕ್ಕೆ ಸೈನ್ ಮಾಡಿ ಕೊಟ್ಬಿಟ್ರೆ ನಾವು ಯಾವಾಗ ಬೇಕಾದ್ರೂ ದುಡ್ಡು ಹಾಕೋದು ತೆಗೆಯೋದು ಮಾಡ್ತಾ ಇರ್ಬೋದು. ಅಲ್ಲ, ಇದರಿಂದ ನಿಮ್ಮ ಅಣ್ಣಂಗೇನಾದರೂ ತೊಂದರೆ ಆಗಲ್ವೇನೋ? ತೊಂದರೆ ಏನೂ ಆಗಲ್ಲಮ್ಮ, ಒಳ್ಳೆನೇ ಆಗುತ್ತೆ. ನಿಮ್ಮ ಹತ್ರ ಹೇಗಿದ್ರು ಡೆಬಿಟ್ ಕಾರ್ಡ್ ಇರುತ್ತಲ್ಲ, ನಾವು ಅಲ್ಲಿ ಅಕೌಂಟಿಗೆ ದುಡ್ಡು ಹಾಕ್ತಿದ್ರೆ ನೀವು ಇಲ್ಲಿ ದುಡ್ಡು ತಗೋಬೋದು. ಎಲ್ಲ ಅನುಕೂಲವಾಗಿ ಆಗುತ್ತೆ. ನಿಮ್ಮ ಅಣ್ಣಯ್ಯ ಯಾವಾಗಲೂ ಹೇಳ್ತಾ ಇದ್ರು, ನನ್ನ ತಮ್ಮಂದ್ರು ನನ್ನ ಕೈ ಅಂತ. ಅಂತೂ ಕೊನೆಗೂ ಒಂದು ಸತ್ಯ ಆಗೋಯ್ತು. ಆ ದೇವ್ರು ದೊಡ್ಡವನು. ನೀವಿಬ್ರು ಚೆನ್ನಾಗಿಟ್ಟಿರ್ಲಿ. ಸರಿ, ಹಾಗಿದ್ರೆ ಇವತ್ತೇ ಬ್ಯಾಂಕಿಗೆ ಹೋಗಿ ಅಕೌಂಟ್ ಓಪನ್ ಮಾಡೋಣ. ಅಣ್ಣ ಶ್ರೀಧರ್ ಹೆಗಡೆಗೆ ತಮ್ಮಂದ್ರು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ, ವ್ಯವಹಾರ ಚೆನ್ನಾಗಿ ನಡೀತಾ ಇದೆ ಅನ್ನೋ ಸಂತೋಷ. ಹಾಗಾಗಿ ತಮ್ಮಂದ್ರಿಗೆ ತಮ್ಮಿಂದಾದ ಎಲ್ಲ ಸಹಾಯ ಮಾಡೋದಕ್ಕೆ ತಯಾರಾಗ್ತಾರೆ. ತಮ್ಮಂದ್ರ ಜೊತೆ ಸಿದ್ದಾಪುರದ ಕೆನರಾ ಬ್ಯಾಂಕ್ ಹಾಗೂ ವರದಾ ಗ್ರಾಮೀಣ ಬ್ಯಾಂಕ್ಗೆ ಹೋಗ್ತಾರೆ. ಇದಕ್ಕೂ ಮೊದಲು ಶ್ರೀಧರ್ ಹೆಗಡೆ ಅವರು ಅಷ್ಟಾಗಿ ಬ್ಯಾಂಕ್ ವ್ಯವಹಾರ ಮಾಡಿರೋದಿಲ್ಲ. ಅವರಿಗೆ ಅಲ್ಲಿ ತನಕ ಅಂಥ ಅಗತ್ಯನೂ ಬಿದ್ದಿರೋದಿಲ್ಲ. ಈಗ ತಮ್ಮಂದರಿಗಾಗಿ ಶ್ರೀಧರ್ ಹೆಗಡೆ ಹಾಗೂ ತಾಯಿ ಸರಸ್ವತಿ ಹೆಗಡೆ ಹೆಸರಲ್ಲಿ ಬ್ಯಾಂಕ್ನಲ್ಲಿ 2 ಖಾತೆ ತೆರೀತಾರೆ. ತಾಯಿ ಸರಸ್ವತಿ ಹೆಗಡೆಗೂ ಮಕ್ಕಳ ಬೆಳವಣಿಗೆ ನೋಡಿ ಖುಷಿಯಾಗತ್ತೆ. ರಾಮಚಂದ್ರ ಹಾಗೂ ಮಂಜುನಾಥ ಬ್ಯಾಂಕ್ನಿಂದ ತಗೊಂಬಂದ ಚೆಕ್ ಬುಕ್ನ ಅಷ್ಟು ಚೆಕ್ಗಳಿಗೆ ಶ್ರೀಧರ್ ಹೆಗಡೆ ಹಾಗೂ ಸರಸ್ವತಿ ಹೆಗಡೆಯ ಸಹಿ ತಗೋತಾರೆ. ಅಮ್ಮ, ಇಲ್ಲಿ ಸೈನ್ ಮಾಡಿ. ಪ್ರತಿ ಪೇಜ್ಗೂ ಇಲ್ಲಿ ಸೈನ್. ರಾಮಚಂದ್ರ, ತಗೊಳಪ್ಪ. ನನಗೆ ಈ ಬ್ಯಾಂಕು ಚೆಕ್ಕು ಸೈನು ಇದು ಒಂದು ಗೊತ್ತಾಗೋದಿಲ್ಲ. ನೀನು ಹೇಳಿದಾಗ ನಾನು ಕೇಳ್ತೀನಿ. ಇದನ್ನೆಲ್ಲ ನೀನೇ ನೋಡ್ಕೋಬೇಕಪ್ಪ. ಅಣ್ಣಯ್ಯ, ನೀವೇನು ಯೋಚನೆ ಮಾಡಬೇಡಿ, ನಾವೆಲ್ಲ ನೋಡ್ಕೋತೀವಿ. ನಮಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಮಾತ್ರ. ಅದು ಯಾವಾಗಲೂ ಇರುತ್ತೆ. ಒಂದು ಸೈನ್, ಒಂದು ಪುಟ್ಟ ಸಹಿ ಏನ್ ಬೇಕಾದ್ರೂ ಮಾಡಬಹುದು. ಅದು ಯಾರ್ದೋ ಕೈಗೆ ಕೊಡೋ ಮೂಗ್ದಾರ ಕೂಡ ಆಗ್ಬೋದು, ನೇಣಿನ ಕುಣಿಕೆನೂ ಆಗ್ಬೋದು. ಅಂಥ ಒಂದು ಸಹಿನ ಚೆಕ್ ಮೇಲೆ ಹಾಕಬೇಕಾದ್ರೆ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇಷ್ಟಾದ್ರೂ ನಮ್ಮ ಸಹಿ ತರನೇ ಬೇರೆ ಯಾರೋ ಅದೇ ರೀತಿ ಸಹಿ ಮಾಡಿ ಫೋರ್ಜರಿ ಮಾಡೋದು ಇದೆ. ಅಪಾಯಗಳು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳೋದು ಕಷ್ಟ. ಯಾಕೆಂದ್ರೆ ಇದ್ರ ಹಿಂದೆ ಇರೋದು ದುಡ್ಡು. ದುಡ್ಡುಗೋಸ್ಕರ ಮನುಷ್ಯ ಏನು ಬೇಕಾದರೂ ಮಾಡುವಂಥ ಕಾಲ ಇದು.
ಪರಿಸ್ಥಿತಿ ಹೀಗಿದ್ದಾಗ ನಂಬಿಕೆ ಅನ್ನೋದು ಎಷ್ಟರ ಮಟ್ಟಿಗೆ ಉಳ್ಕೊಂಡಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಈ ರೀತಿಯ ವ್ಯವಹಾರಗಳಲ್ಲಿ ಯಾರದೇ ಕಾರಣಕ್ಕೆ ಲೋಪ ಆದರೂ ತೊಂದರೆ ಆಗೋದು ನಮಗೆ. ಹಿಂದೆ ಮುಂದೆ ಯೋಚನೆ ಮಾಡದೆ ತೋರಿಸಿದ ಚೆಕ್ಗಳಿಗೆಲ್ಲ ಸಹಿ ಹಾಕಿದ ಪರಿಣಾಮ ಏನಾಯ್ತು ನೋಡಿ. ನೀವೇನ್ರಿ ಮಾಡ್ತಾ ಇದ್ದೀರಾ? ಆಳ್ಗಳು ಬರ್ಲಿಲ್ವಾ? ಅವರೆಲ್ಲಿ ಬರ್ತಾರೆ ಬಿಡು. ಅದೆಲ್ಲ ಸರಿ, ನೀನೇನ ಇಲ್ಲಿ ಬಂದೆ? ರೀ, ಜಯಂತಿಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ. ಸಿದ್ದಾಪುರದ ಆಸ್ಪತ್ರೆ ಕರ್ಕೊಂಡು ಹೋಗೋದೇ ಒಳ್ಳೇದು ಅನ್ಸುತ್ತೆ. ಅಲ್ಲ, ನಿನ್ನೆ ಸಂಜೆ ಡಾಕ್ಟರ್ ಬಂದಾಗ ಕಡಿಮೆ ಆಗಿತ್ತಲ್ಲ? ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಮತ್ತೆ ಮೈ ಬಿಸಿ ಆಗಿದೆ ರೀ. ನಾಳೆ ಒಂದಿನ ನೋಡೋಣ ಬಿಡು. ಆಸ್ಪತ್ರೆಗೆ ಹೋದ್ರೆ ಎಷ್ಟು ಖರ್ಚಾಗುತ್ತೋ ಏನೋ ಗೊತ್ತಿಲ್ಲ. ಮನೇಲಿ ಬೇರೆ ಅಷ್ಟು ದುಡ್ಡಿರೋ ಕಾಣ್ಲಿಲ್ಲ. ಎಲ್ಲಾದ್ರೂ ವ್ಯವಸ್ಥೆ ಮಾಡ್ತೀನಿ. ಎಲ್ಲಾದ್ರೂ ಯಾಕೆ? ರಾಮಚಂದ್ರನ್ ಒಂದು ಫೋನ್ ಮಾಡ್ರಿ. ಅವತ್ ಬಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿ ಹೋದವರು 8 ತಿಂಗಳಾಯ್ತು. ಇಷ್ಟೊಂದು ದುಡ್ಡು ಬರುತ್ತೆ ಅಂದಿದ್ರು, ಏನು ಬಂದಿಲ್ಲ. ಸುಶೀಲಾ, ವ್ಯವಹಾರ ಅಂದ್ರೆ ನಾವು ಅಂದ್ಕೊಂಡ ಹಾಗೆ ಆಗೋದಿಲ್ಲ. ತಿಂಗಳ ಸಂಬಳ ಅಂದ್ರೆ ಟೈಮಿಗೆ ಸರಿಯಾಗಿ ಬರುತ್ತೆ. ಬಿಸಿನೆಸ್ ಆಗಲ್ವಲ್ಲೇ, ಕೈಗೆ ಹತ್ತೋದಕ್ಕೆ ಸ್ವಲ್ಪ ಸಮಯ ಬೇಕು. ಆತರ ಪಡಬಾರ್ದು. ಅದೇನ್ ವ್ಯವಹಾರನೋ ಏನೋ. ಅಲ್ಲ ರೀ, ಸ್ವಲ್ಪ ಸ್ವಲ್ಪ ದುಡ್ಡು ಕಳಿಸ್ತಾ ಇದ್ರೆ ಮನೆ ಖರ್ಚು ಆಗುತ್ತೆ. ನೀವು ಅವ್ರಿಗೋಸ್ಕರ ಎಲ್ಲ ತೋಟ ಗದ್ದೆ ಇರೋದೆಲ್ಲ ಮಾರಿದ್ರಿ. ಈಗ ಮನೆ ಖರ್ಚಿಗೆ ಸಾಕಾಗೋಷ್ಟು ದುಡ್ಡಿಲ್ಲ. ಅಲ್ಲ ರೀ, ಅವ್ರೇನ್ ಚಿಕ್ಕ ಮಕ್ಳ? ಅರ್ಥ ಆಗ್ಬಾರ್ದಾ? ನೋಡಿ, ಅತ್ತೆಗೂ ಹುಷಾರಿಲ್ಲ. ನೀವು ಒಂದ್ಸಲಿ ಯಾತಕ್ಕೂ ರಾಮಚಂದ್ರನ್ಗೆ ಫೋನ್ ಮಾಡಿ ನೋಡಿ. ಇಲ್ಲ, ನಾನೇ ನೇರವಾಗಿ ಮಾತಾಡ್ತೀನಿ. ಅದೆಲ್ಲ ಏನು ಬೇಡ ಮಾರೈತಿ, ನಾನೇ ಮಾತಾಡ್ತೀನಿ. ನಿನ್ನ ಹತ್ರ ಎಷ್ಟು ಹೇಳಿದ್ರು ಅಷ್ಟೇ. ನನ್ಗೇನಾಗಬೇಕು, ಏನಾದ್ರು ಮಾಡ್ಕೊಳ್ಳಿ. ಓಯ್ ಶ್ರೀಧರಣ್ಣ, ಓಹ್, ಏನ್ ಮರೆಯ? ನಿಮ್ಗೊಂದು ಲೆಟರ್ ಬಂದಿತ್ತು. ಓ, ರಾಮಚಂದ್ರನ್ ಇರ್ಬೇಕು. ನಿಮ್ ತಮ್ಮಂದಲ್ಲ ಬಿಡಿ, ಯಾವ್ದೋ ವಕೀಲರದ್ದು ನೋಟಿಸು. ಏನು ವಕೀಲರದ್ದ? ಹೌದು. ಯಾರ್ದು ಲೆಟ್ರು? ಯಾರೋ ಲಾಯರ್ದು. ಲಾಯರ್ದಾ? ಏನಂತೆ? ಏನೋ ಗೊತ್ತಿಲ್ಲ. ಶ್ರೀಧರ, ಅದು ರಾಮಚಂದ್ರನ್ ಬಂದದ್ದಿರ್ಬೋದು. ನೀನ್ ಅದನ್ನ ಒಡೆದು ಓದು ಮೊದಲು ಅವನಿಗೊಂದು ಫೋನ್ ಮಾಡಿ ನೋಡ್ಕೊ, ಏನ್ ವಿಷಯ ಇದೆಯೋ ಏನೋ. ಹೌದಮ್ಮ, ಹಾಗೆ ಮಾಡ್ತೀನಿ. ಹಲೋ, ನಾ ಶ್ರೀಧರ ಮಾತಾಡ್ತಿದ್ದೀನಿ. ಹಾ ಅಣ್ಣ, ಚೆನ್ನಾಗಿದ್ಯಾ? ಅಮ್ಮ ಅತ್ತಿಗೆ ಎಲ್ಲ ಹೇಗಿದ್ದಾರೆ? ನಾವೆಲ್ಲ ಚೆನ್ನಾಗಿದ್ದೀವಿ. ನೀವೆಲ್ಲ ಹೇಗಿದ್ದೀರಿ? ಹಾ, ನಾವೆಲ್ಲ ಚೆನ್ನಾಗಿದ್ದೀವಿ ಅಣ್ಣ. ಅದೇನೋ ಒಂದು ಲಾಯರ್ ನೋಟಿಸ್ ಬಂದಿದೆ, ಏನು ಅಂತ ಗೊತ್ತಾಗ್ಲಿಲ್ಲ. ನಿನಗೇನಾದ್ರು ಬರೋದಿತ್ತ? ಏನು ಅಂತ ಓಪನ್ ಮಾಡಿ ನೋಡಿದ್ಯಾ ಅಣ್ಣ? ಇಲ್ಲ, ನೋಡ್ಲಿಲ್ಲ. ಸರಿ, ಹಾಗೆ ಇರ್ಲಿ. ಓಪನ್ ಮಾಡೋದೇನು ಬೇಡ. ನಮ್ಮ ಕಂಪ್ನಿ ವಕೀಲರು ಲೈಸೆನ್ಸ್ಗೋಸ್ಕರ ಅರ್ಜಿ ಹಾಕಿದ್ರು, ಅದ್ರದ್ದೇನಾದ್ರೂ ಕಾಪಿ ಬಂದಿರಬೇಕು. ಅವಸರ ಏನಿಲ್ಲ ಅಣ್ಣ, ಊರಿಗೆ ಬಂದಾಗ ತಗೋತೀನಿ ಬಿಡು. ಸರಿ, ಹಾಗೆ ಮಾಡು. ಏನಂತೋ? ಅವನಿಗೆ ಬಂದಿರೋದಂತೆ. ಏನೋ ಅವಸರ ಇಲ್ಲ, ಬಂದಾಗ ನೋಡ್ತೀನಿ ಎಂದ. ಯಾವಾಗ ಬರ್ತಾನಂತೆ? ಗೊತ್ತಿಲ್ಲ. ಸರಿ, ಜಯಂತ ರೆಡಿ ಇದಾನ ನೋಡು, ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಹಾ, ಕರಿತೀನಿ. ಪೋಸ್ಟ್ಮನ್ ತಂದ್ಕೊಟ್ಟ ಲಾಯರ್ ನೋಟಿಸ್ನ ಒಡೆದು ನೋಡದೆ ಹಾಗೆ ಒಂದ್ ಕಡೆ ಇಡ್ತಾರೆ. ಸುಮಾರು 6 ತಿಂಗಳು ಕಳೆದು ಹೋಗುತ್ತೆ. ಆಗ ಒಂದು ಸಮನ್ಸ್ ಬರುತ್ತೆ. ಮತ್ತೆ ತಮ್ಮನಿಗೆ ಫೋನ್ ಮಾಡ್ತಾರೆ. ಆಗ ರಾಮಚಂದ್ರ ಅದೇನು ಮುಖ್ಯವಾದದ್ದಲ್ಲ, ಹಾಗೇ ಇರಲಿ, ಅವರು 2 ಅಡ್ರೆಸ್ಗೆ ಕಳಿಸಿದ್ದಾರೆ, ಇಲ್ಲಿ ನನಗೂ ಒಂದು ಬಂದಿದೆ ಅಂತ ಹೇಳ್ತಾನೆ. ಹಾಗಾಗಿ ಶ್ರೀಧರ್ ಹೆಗಡೆ ಕೋರ್ಟಿಂದ ಬಂದ ಸಮನ್ಸನ್ನ ಮೊದಲು ಬಂದ ಪತ್ರದ ಜೊತೆಗೆ ಇಡ್ತಾರೆ. ಕೆಲವು ತಿಂಗಳು ಕಳೆದು ಹೋಗುತ್ತೆ. ಆ ನಂತರ ಒಂದಿನ ಮಫ್ತಿಲಿರೋ 2 ಪೊಲೀಸರು ಶ್ರೀಧರ್ ಹೆಗಡೆಯವರ ಮನೆ ಬಾಗಿಲನ್ನ ಬಡಿತಾರೆ. ಯಾರಿದ್ದೀರಾ ಮನೆಯಲ್ಲಿ? ಯಾರು? ಶ್ರೀಧರ ಹೆಗಡೆ ಅಂದ್ರೆ ನೀವೇನಾ? ಹೌದು, ನಾನೇ. ಏನಾಗಬೇಕಿತ್ತು? ಯಾರು? ನಿಮ್ಗೆ ಯಾರು ಬೇಕಿತ್ತು? ನಾವು ಬೆಳಗಾಂನಿಂದ ಬರ್ತಾ ಇದ್ದೀವಿ, ಪೊಲೀಸ್ನವರು. ನಾನು ಕರ್ನಾಟಕ ಬ್ಯಾಂಕ್ ಬೆಳಗಾಮಲ್ಲಿ ಕೆಲಸ ಮಾಡ್ತಿದ್ದೀನಿ. ಶ್ರೀಧರ್ ಹೆಗಡೆ ನೀವು? ಸರಸ್ವತಿ ಹೆಗಡೆ ಯಾರು? ನನ್ನ ತಾಯಿಯವರು. ನೀವಿಬ್ಬರು ಕೊಟ್ಟಿರುವಂತಹ ಚೆಕ್ಸ್ ಬೌನ್ಸ್ ಆಗಿದೆ. ನಿಮ್ಮನ್ನ ಬೆಳಗಾವಿಗೆ ಕರ್ಕೊಂಡು ಹೋಗಿ ಬಂದಿದ್ದೀವಿ. ಹಾಗಂದ್ರೆ ನೀವಿಬ್ರು ಕೊಟ್ಟಿರೋ 4 ಚೆಕ್ಗಳು ಸುಮಾರು 20 ಲಕ್ಷ ರೂಪಾಯಿ ಇದ್ದು ನಮ್ಮ ಬ್ಯಾಂಕಲ್ಲಿ ಡಿಸ್ಕೌಂಟ್ ಆಗಿದೆ. ಅದನ್ನು ಕಲೆಕ್ಷನ್ಗೆ ನಿಮ್ಮ ಬ್ಯಾಂಕಿಗೆ ಕಳಿಸಿದಾಗ ಅಲ್ಲಿ ದುಡ್ಡಿಲ್ಲ ಅಂತ ವಾಪಸ್ ಬಂದಿದೆ. ನೀವು ಚೆಕ್ ಕೊಟ್ಟು ಮೋಸ ಮಾಡಿದ್ದೀರಾ ಅಂತ ನಾವು ನಿಮ್ಮ ಮೇಲೆ ಕೇಸ್ ಹಾಕಿದ್ದೀವಿ. ನಿಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಅಂತ ಪೊಲೀಸನ್ನು ಕರ್ಕೊಂಡು ಬಂದಿದ್ದೀವಿ. ಏನು ಅರೆಸ್ಟಾ? ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನೀವು ದಿಢೀರ್ ಅಂತ ಬಂದು ಅರೆಸ್ಟ್ ಮಾಡ್ತೀನಿ ಅಂದ್ರೆ? ನೋಡಿ, ನಾವು ದಿಢೀರ್ ಅಂತ 1 ವರ್ಷದ ಹಿಂದೆನೇ ನಿಮಗೆ ನೋಟಿಸ್ ಕಳಿಸಿದ್ವಿ. ನೀವು ಅದಕ್ಕೆ ಉತ್ತರ ಕೊಟ್ಟಿಲ್ಲ. 6 ತಿಂಗಳ ನಂತರ ಕೋರ್ಟ್ನಿಂದ ಸಮನ್ಸ್ ಕಳಿಸಿದ್ದೀವಿ. ನೀವು ಅದಕ್ಕೂ ಪ್ರತಿಕ್ರಿಯೆ ಕೊಟ್ಟಿಲ್ಲ.
ನೀವು ಚೆಕ್ ಕೊಟ್ಟು ಮೋಸ ಮಾಡಿದ್ದು ಅಲ್ಲದೆ ಬೇಜವಾಬ್ದಾರಿತನ ತೋರಿಸಿದ್ದೀರಾ. ನೋಡಿ, ಉಳಿದಿದ್ದೆಲ್ಲ ಕೋರ್ಟಲ್ಲಿ ಮಾತಾಡ್ಕೊಳ್ಳಿ. ನೀವು ಮತ್ತೆ ಸರಸ್ವತಿ ಹೆಗಡೆ ಅವರು ನಮ್ಮ ಜೊತೆಗೆ ಬೆಳಗಾವಿಗೆ ಬರಬೇಕು. ನೋಡಿ, ಇದ್ರಲ್ಲೇನೋ ತಪ್ಪಾಗಿದೆ. ಅವ್ರಿಗೇನು ಗೊತ್ತಿಲ್ಲ. ಇದೆಲ್ಲ ಅವ್ರ ತಮ್ಮಂದ್ರು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸಿ. ನೋಡಿ, ನಮ್ಮ ಹತ್ರ ವಾದ ಮಾಡಿ ಪ್ರಯೋಜನ ಇಲ್ಲ. ಇವರಿಬ್ಬರು ಈಗ ಬೆಳಗಾವಿಗೆ ನಮ್ಮ ಜೊತೆ ಬರಲೇಬೇಕು. ನಮಗೆ ಯಾವ ಚೆಕ್ಕು ಗೊತ್ತಿಲ್ಲ, ದುಡ್ಡು ಗೊತ್ತಿಲ್ಲ. ನಾವು ಎಲ್ಲಿಗೂ ಬರೋದಿಲ್ಲ. ನಮ್ಮ ಮಕ್ಕಳು ಅಲ್ಲೇ ಇದ್ದಾರೆ, ಬೇಕಾದ್ರೆ ಅಲ್ಲೇ ಹೋಗಿ ಕೇಳ್ಕೊಳ್ಳಿ. ನೋಡಿಮ್ಮ, ಚೆಕ್ ಕೊಟ್ಟಿರೋದು ನೀವು ಮತ್ತೆ ಹೆಗಡೆ ಅವರು. ಅದ್ರ ಮೇಲೆ ಇರೋ ಸಿಗ್ನೇಚರ್ಸು ನಿಮ್ಮದೇ. ನಾವು ನಿಮ್ಮನ್ನೇ ಕೇಳೋದು, ನಿಮ್ಮನ್ನೇ ಕರ್ಕೊಂಡು ಹೋಗೋದು. ನಡೀರಿ ನಮ್ಮ ಜೊತೆಗೆ. ನೋಡಿ ಸ್ವಾಮಿ, ನಾವು ಈ ಊರಲ್ಲಿ ಮರ್ಯಾದೆಯಿಂದ ಬದುಕ್ತಾ ಇರೋ ಜನ. ನೀವು ಇವಾಗ ಬಂದು ಅರೆಸ್ಟ್ ಗೆರೆಸ್ಟ್ ಅಂತ ಹೇಳಿದ್ರೆ ನಾವು ಬದುಕಿದ್ದು ಸತ್ತ ಹಾಗೆ. ನಾನು ಬೇಕಿದ್ರೆ ನಿಮ್ಮ ಕಾಲಿಗೆ ಬಿಡ್ತೀನಿ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ನಾನು ನನ್ನ ತಮ್ಮಂಗೆ ಫೋನ್ ಮಾಡ್ತೀನಿ. ನೋಡಿ, ನೀವು ಯಾರಿಗೂ ಫೋನ್ ಮಾಡೋ ಹಾಗಿಲ್ಲ. ಕೋರ್ಟಿಂದ ಆರ್ಡರ್ ಆಗಿದೆ, ನಿಮ್ಮನ್ನು ಕರ್ಕೊಂಡು ಹೋಗಬೇಕು. ನಡೀರಿ ನಿಮ್ಮ ಜೊತೆಗೆ. ಆಯಿತು, ನಾನು ಬರ್ತೀನಿ. ಆದರೆ ಅಮ್ಮನ ಬಿಟ್ಬಿಡಿ. ಪಾಪ ಅವ್ರ ವಯಸ್ಸಾಗಿದೆ, ಆರೋಗ್ಯ ಬೇರೆ ಸರಿ ಇಲ್ಲ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ನೋಡ್ರಿ, ನೀವು ಹೇಳಿದಾಗೆಲ್ಲ ಕೇಳೋಕ್ಕಾಗಲ್ಲ. ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಜಡ್ ಸಾಹೇಬರು ಆಸ್ಪತ್ರೆಗೆ ಕಳಿಸಿ ಟ್ರೀಟ್ಮೆಂಟ್ ಮಾಡಿಸ್ತಾರೆ. ನಡೀರಿ ನಮ್ಮ ಜೊತೆಗೆ. ರಾಮ, ನಾನು ಯಾಕಾದ್ರೂ ಬದುಕಿರ್ಲಿ ದೇವ್ರೆ. ಬೇಗ ಜೀವ ತಕೊಂಡ್ಬಿಡಪ್ಪ ದೇವ್ರೆ. ನನ್ನ ಜೀವ ಆದ್ರೂ ಹೋಗ್ಬಾರ್ದ. ಯಾರಿಗೇನ್ ಮಾಡಿದ್ದೀನಿ ನಾನು? ಬನ್ನಿ ಸರ್, ಬನ್ನಿ. ಇದನ್ನೆಲ್ಲ ಯಾಕೆ ಅನುಭವಿಸ್ತೀಯೋ? ದಯವಿಟ್ಟು ಹೋಗ್ಬಿಟ್ಬಿಡಿ. ಹಲೋ ರಾಮಚಂದ್ರ, ನಾನು ನಿನ್ನ ಅತ್ತಿಗೆ ಕಣೋ. ಅಕ್ಕೆ, ಯಾಕೆ ಅಳ್ತಿದ್ದೀರಾ? ಅದ್ಯಾರೋ ಬೆಳಗಾವಿಯಿಂದ ಬ್ಯಾಂಕ್ನವರಂತೆ ಪೊಲೀಸ್ ಜೊತೆ ಬಂದು ನಿಮ್ಮ ಅಣ್ಣ ಏನು ಅತ್ತೇನು ಅರೆಸ್ಟ್ ಮಾಡ್ಕೊಂಡು ಹೋದ್ರು ಕಣೋ. ಯಾಕೋ ಮಾತಾಡ್ತಿಲ್ಲ? ಏನಾಯ್ತು? ಪೊಲೀಸ್ನವ್ರು ಬಂದ್ರು ಅಂದ್ರೆ ಅಂತ ಕೆಲ್ಸ ನೀವೇನ್ ಮಾಡಿದೀರಾ? ಅದಕ್ಕೆ ಏನೋ ಮಿಸ್ಟೇಕ್ ಆಗಿರ್ಬೇಕು. ಅವ್ರು ಇಲ್ಲಿಗೆ ಬರ್ತಾರೆ. ಅಷ್ಟರಲ್ಲಿ ನಾನು ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿ ಎಲ್ಲ ಸರಿ ಮಾಡಿರ್ತೇನೆ ಬಿಡಿ. ನೀವೇನು ಯೋಚನೆ ಮಾಡಬೇಡಿ. ಏನಪ್ಪ, ನಂಗೇನು ಗೊತ್ತಾಗ್ತಿಲ್ಲ. ನಿನ್ನೆ ನಂಬ್ಕೊಂಡಿದ್ದೀನಿ. ನೀನೇ ಏನಾರು ಬೇಗ ಮಾಡು. ಅತ್ತೆಗೆ ಬೇರೆ ಹುಷಾರಿಲ್ಲ. ಆಯ್ತು ಅದಕ್ಕೆ. ಅಮ್ಮ, ಅವರೆಲ್ಲ ಯಾರಮ್ಮ? ಯಾಕೆ ಅಜ್ಜಿನೂ ಅಪ್ಪಯ್ಯನೂ ಕರ್ಕೊಂಡು ಹೋದ್ರು? ನನಗೂ ಗೊತ್ತಿಲ್ಲ ಕಂದ. ಇಷ್ಟಕ್ಕೂ ಇದೆಲ್ಲ ದಿಢೀರಂತ ನಡೆದ ಬೆಳವಣಿಗೆ ಅಲ್ಲ. ಊರಿಗೆ ಬಂದು ಅಣ್ಣ ಹಾಗೂ ತಾಯಿ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿಸಿ ಚೆಕ್ಗಳಿಗೆ ಸೈನ್ ಹಾಕಿಸ್ಕೊಂಡು ಹೋದ ತಮ್ಮಂದ್ರು ಬೆಳಗಾವಿಗೆ ಹೋದ್ಮೇಲೆ ಮಾಡಿದ್ದೇ ಬೇರೆ. ಅಲ್ಲಿ 2 ಚೆಕ್ಗಳನ್ನ ರಾಮಚಂದ್ರ ತನ್ನ ಐಶ್ವರ್ಯ ಸರ್ವಿಸಸ್ ಅನ್ನೋ ಕಂಪನಿ ಹೆಸರಿಗೆ ಬರ್ಕೋತಾನೆ. ಇನ್ನೆರಡು ಚೆಕ್ಗಳನ್ನ ಮಂಜುನಾಥ ತನ್ನ ಅನ್ನಪೂರ್ಣ ಏಜೆನ್ಸೀಸ್ ಅನ್ನೋ ಕಂಪನಿ ಹೆಸರಿಗೆ ಬರ್ಕೋತಾನೆ. ಈ 4 ಚೆಕ್ಗಳ ಮೊತ್ತ ಸುಮಾರು 20 ಲಕ್ಷ ರೂಪಾಯಿ. ಅಣ್ಣ ಶ್ರೀಧರ್ ಹೆಗಡೆ ಹಾಗೂ ತಾಯಿ ಸರಸ್ವತಿ ಬ್ಯಾಂಕ್ ಅಕೌಂಟಲ್ಲಿ 20 ಲಕ್ಷ ರೂಪಾಯಿ ಇರಲಿ, 2,000 ರೂಪಾಯಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅವರಿಗೆ ಬೆಳಗಾವಿಯ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಜೊತೆ ವಿಶ್ವಾಸ ಚೆನ್ನಾಗಿತ್ತು. ಅದಾಗಲೇ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿದ್ರು. ಅಣ್ಣ ಹಾಗೂ ತಾಯಿ ಹೆಸರಿನ ಕೆಲವು ಚೆಕ್ಗಳನ್ನ ತಾವೇ ಅಕೌಂಟ್ಗೆ ಹಣ ಹಾಕಿ ಡಿಸ್ಕೌಂಟ್ ಮಾಡಿ ನಂಬಿಕೆ ಬರೆಸ್ಕೊಂಡಿದ್ರು. ಹಾಗಾಗಿ ಈ ಸಲ 4 ಚೆಕ್ಗಳನ್ನ ಡಿಸ್ಕೌಂಟ್ ಮಾಡಿ 20 ಲಕ್ಷ ಹಣ ಪಡ್ಕೋತಾರೆ. ಆದ್ರೆ ಅಣ್ಣ ಹಾಗೂ ತಾಯಿ ಅಕೌಂಟ್ಗೆ ಯಾವುದೇ ಹಣ ಹಾಕೋದಿಲ್ಲ. ಅಳ್ಬೇಡಮ್ಮ, ರಾಮಚಂದ್ರ ಮಂಜುನಾಥ ಬರ್ತಾರೆ. ಬಂದ್ರಿ ನೋಡಮ್ಮ. ಅಮ್ಮ, ಅಣ್ಣ ಬಂದೇನಪ್ಪ? ಏನಪ್ಪ ಇದಲ್ಲ? ನಮ್ಮನ್ನ ಯಾಕೆ ಅರೆಸ್ಟ್ ಮಾಡಿದಾರೋ? ಏನಾಯ್ತು? ರಾಮಚಂದ್ರ, ಏನಾಯ್ತಪ್ಪ ಇದೆಲ್ಲ? ಏನ್ ತೊಂದ್ರೆ ಆಯ್ತು? ಅಮ್ಮ, ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ. ಇದೆಲ್ಲ ನಮ್ಗೆ ಆಗದೆ ಇರೋರು ಯಾರೋ ಮಾಡಿರೋ ಪಿತೂರಿ. ಪಿತೂರಿನ? ನಾವ್ ಯಾರಿಗೂ ಅನ್ಯಾಯನೇ ಮಾಡಿಲ್ವಲ್ಲೋ? ಅಣ್ಣ, ನೀವೇನು ಯೋಚನೆ ಮಾಡಬೇಡಿ. ಈಗ ಜಡ್ ಸಾಹೇಬ್ರ ಮುಂದೆ ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕೋಪ ಬಂದು ಶಿಕ್ಷೆ ಕೊಟ್ಟರು ಕೊಡ್ತಾರೆ. ಅದಕ್ಕೆ ಈ ಸದ್ಯಕ್ಕೆ ಜಡ್ ಸಾಹೇಬ್ರ ಮುಂದೆ ನಮ್ಮಿಂದ ತಪ್ಪಾಗಿದೆ ಸ್ವಾಮಿ ಅಂತ ಒಪ್ಕೊಳ್ಳಿ. ನಾನು ನಮ್ಮ ವಕೀಲರ ಹತ್ರ ಮಾತಾಡಿದ್ದೀನಿ. ಇವತ್ತು ಸಂಜೆನೇ ನಿಮ್ಮ ಬಿಡುಗಡೆ. ಏನೋ ರಾಮಚಂದ್ರ, ನಾವ್ ಯಾಕೋ ಒಪ್ಕೋಬೇಕು? ನಾವೇನು ತಪ್ಪು ಮಾಡಿಲ್ವಲ್ಲೋ? ಹೀಗಾಗಿದೆ ಅಂತ ಅವ್ರಿಗೆ ಹೇಳೋಣ, ಸತ್ಯ ಅವ್ರಿಗೂ ಗೊತ್ತಾಗ್ಲಿ. ಅಣ್ಣಯ್ಯ, ಈಗ ನಾವು ಕೋರ್ಟಲ್ಲಿ ಏನೇ ಸತ್ಯ ಹೇಳಿದ್ರು ಅದಕ್ಕೆ ಸಾಕ್ಷಿ ಕೇಳ್ತಾರೆ. ಸಾಕ್ಷಿ ಇಲ್ಲ ಅಂತಂದ್ರೆ ಯಾವ ಮಾತಿಗೂ ಬೆಲೆ ಇರೋದಿಲ್ಲ. ಈಗ ನಮ್ಮ ಚೆಕ್ಗಳು ಬೇರೆ ಅವ್ರ ಹತ್ರ ಇದೆ.
ಅದರಲ್ಲಿ ನಿಮ್ಮ ಸೈನ್ ಬೇರೆ ಇದೆ, ಸಾಕ್ಷಿ ಅವ್ರ ಪರವಾಗಿದೆ. ಅದಕ್ಕೆ ಜಡ್ಜ್ ಸಾಹೇಬ್ರ ಮುಂದೆ ನಮ್ಮಿಂದ ತಪ್ಪಾಗಿದೆ ಸ್ವಾಮಿ ಅಂತ ಒಪ್ಕೊಂಬಿಡಿ. ಹೌದಣ್ಣ, ಈ ಸದ್ಯಕ್ಕೆ ಪರಿಸ್ಥಿತಿನ ತುಂಬ ಸೂಕ್ಷ್ಮವಾಗಿ ನಿಭಾಯಿಸಬೇಕು. ಇದೆಲ್ಲ ಹೇಗಾಯ್ತು ಅಂತ ಸಾಕ್ಷಿಗಳನ್ನ ರೆಡಿ ಮಾಡಿ ಮತ್ತೆ ಅರ್ಜಿ ಸಲ್ಲಿಸೋಣ. ನಾವಿದ್ದೀವಿ, ಏನೂ ಆಗಲ್ಲ. ಇವತ್ತು ಸಂಜೆನೇ ನಿನ್ನ ಬಿಡುಗಡೆ. ಅಲ್ಲಪ್ಪ, ಊರು ಬಿಟ್ಟು ಊರಿಗೆ ಬಂದು ನೀವು ಇದನ್ನೇನ ಮಾಡಿರೋದು? ಈ ವಯಸ್ಸಿನಲ್ಲಿ ನಾನು ಇದನ್ನೆಲ್ಲ ಅನುಭವಿಸ್ಬೇಕಾ ಹೇಳು? ಅಮ್ಮ, ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ. ಆ ಥರ ಏನಾದರೂ ಪರಿಸ್ಥಿತಿ ಬಂದರೆ ನಾವು ಜೈಲಿಗೆ ಹೋಗ್ತೀವಿ. ಅಣ್ಣ, ನೀನಾದರೂ ಹೇಳಮ್ಮನಿಗೆ. ಜಡ್ಜ್ ಸಾಹೇಬ್ರು ಬಂದರು. ಅಣ್ಣ, ಅಮ್ಮ, ನಾನು ಹೇಳ್ಕೊಟ್ನಲ್ಲ ಹಾಗೆ ಹೇಳಬೇಕು, ಮರಿಬೇಡಿ. ನಮ್ಗೇನು ತೊಂದರೆ ಆಗಲ್ಲ ತಾನೆ? ಅಮ್ಮ, ಎದುರುಬೇಡ, ಏನೂ ಆಗೋದಿಲ್ಲ. ಇವತ್ತು ಸಂಜೆನೇ ನಿಮ್ಮ ಬಿಡುಗಡೆ ಆಗುತ್ತೆ. ಸರಿ ನಡೀರಿ. ಆರೋಪಿ ಸ್ಥಾನದಲ್ಲಿ ನಿಂತಿರುವ ಶ್ರೀಧರ್ ಹೆಗ್ಡೆ ಹಾಗೂ ಸರಸ್ವತಿ ಹೆಗ್ಡೆ ಖುದ್ದು ತಮ್ಮ ಮೇಲಿನ ಆಪಾದನೆಯನ್ನು ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಇಬ್ಬರೂ ತಮ್ಮ ಬೇಜವಾಬ್ದಾರಿಯನ್ನು ತೋರಿಸುವುದು ಸಾಕ್ಷಿಗಳ ಮೂಲ ಸಾಬೀತಾಗಿರುವುದು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿವಾದಗಳನ್ನು ಕೇಳಿದ ನಂತರ ನ್ಯಾಯಾಲಯ ಈ ತೀರ್ಮಾನಕ್ಕೆ ಬಂದಿರುತ್ತೆ. ಶ್ರೀಧರ್ ಹೆಗ್ಡೆ ಹಾಗೂ ಸರಸ್ವತಿ ಹೆಗ್ಡೆ ಇವರಿಗೆ 5,000 ರೂಪಾಯಿಗಳ ದಂಡ ಹಾಗೂ 6 ತಿಂಗಳ ಸಾದಾ ಶಿಕ್ಷೆಯನ್ನು ವಿಧಿಸಲಾಗಿದೆ. ಮಹಾಸ್ವಾಮಿ, 6 ತಿಂಗಳು ಶಿಕ್ಷೆ ಆಗುವಂತ ತಪ್ಪನ್ನ ನಾವೇನು ಮಾಡಿಲ್ಲ. ಹೌದು ಸ್ವಾಮಿ, ನಾವಂತ ತಪ್ಪೇನು ಮಾಡಿಲ್ಲ ಸ್ವಾಮಿ. ಸ್ವಾಮಿ, ನಾವೇನು ತಪ್ಪು ಮಾಡಿಲ್ಲ ಸ್ವಾಮಿ. ಅಲ್ಲಪ್ಪ, ನಾವು ಸತ್ಯ ಹೇಳಿದ್ರೆ ಜಡ್ಜ್ ಸಾಹೇಬ್ರು ಶಿಕ್ಷೆ ಕೊಡೋದಿಲ್ಲ ಅಂತ ಹೇಳಿದ್ರಲ್ಲೋ, ಯಾಕೋ ಹೀಗಾಯ್ತು? ಎಲ್ಲ ಅವರಿಬ್ರು ಕಾಣ್ತಾ ಇಲ್ವಲ್ಲೋ? ಅವ್ರು ಯಾರು ಬರೋದು ಇಲ್ಲಮ್ಮ. ಈಗ ಯಾರು ಬಂದ್ರು ನಿಮ್ಮನ್ನ ಬಿಡಿಸೋಕ್ಕೂ ಆಗಲ್ಲ. ಬಿಡಿಸ್ಬೇಕು ಅನ್ನೋದಿದ್ರೆ ಮೊದಲು ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿರೋರು. ಅಲ್ಲ ರೀ, ನನ್ನ ತಮ್ಮಂದ್ರು ಅಂತವ್ರಲ್ಲ, ಬಂದೇ ಬರ್ತಾರೆ. ನೋಡಿ ಹೆಗಡೆ ಅವರೇ, ನಿಮ್ಮ ತಮ್ಮಂದ್ರು ಫ್ರಾಡ್ಗಳು. ಬ್ಯಾಂಕಿಗೆ ನಿಮ್ಮಿಬ್ಬರು ಚೆಕ್ಗಳನ್ನು ಕೊಟ್ಟು 20 ಲಕ್ಷನ ಡಿಸ್ಕೌಂಟ್ ಮಾಡಿ ಹಣ ತಗೊಂಡಿದ್ದಾರೆ. ಇದರಿಂದ ನೀವಿಬ್ರು ಜೈಲ್ ಹೋಗ್ತೀರಂತ ಗೊತ್ತಿದ್ದೇ ಮೋಸ ಮಾಡಿರೋದು. ದೇವ್ರೆ, ಹೆತ್ತು ತಾಯಿನೇ ಜೈಲಿಗೆ ಕಳಿಸುವಂತ ಮಕ್ಕಳನ್ನ ಹೆತ್ಬಿಟ್ಟ ನಾನು. ಏನು ಶ್ರೀಧರ, ನಿನ್ ತಮ್ಮಂದ್ರು ಹೀಗ್ ಮಾಡ್ಬಿಟ್ರು? ನನ್ನ ಕತೆ ಇರ್ಲಿ ಬಿಡು, ನಾನೇನೋ ಬಿಟ್ಟು ಹೋಗೋ ಮರ. ದೇವ್ರಂತ ಅಣ್ಣ ನೀನು, ನಿಂಗೆ ಹೀಗೆ ಮೋಸ ಮಾಡ್ಬಿಟ್ರಲ್ಲ. ಅವ್ರು ಉದ್ದಾರಾಗಲ್ಲ, ಅವ್ರು ಖಂಡಿತ ಉದ್ದಾರಾಗಲ್ಲ ಕಣೋ. ಹೀಗೆ ಒಂದಲ್ಲ ಒಂದಿನ ಅಣ್ಣ ಹಾಗೂ ತಾಯಿ ಜೈಲು ಸೇರ್ಬೇಕಾಗುತ್ತೆ ಅನ್ನೋದು ರಾಮಚಂದ್ರನ್ಗೆ ಮೊದಲೇ ಗೊತ್ತಿತ್ತು. ಮೊದಲನೇ ಸಲ ಅರೆಸ್ಟ್ ಆಗಿ ಬಂದ ಮೇಲೂ ಮತ್ತೊಂದು ಅವಕಾಶ ಇತ್ತು. 20 ಲಕ್ಷ ಹಣದಲ್ಲಿ 25% ಹಣ ಕಟ್ಟಿದ್ರೆ ಇನ್ನೊಂದಷ್ಟು ಸಮಯ ಸಿಗ್ತಾ ಇತ್ತು. ಜೈಲಿಗೆ ಹೋಗೋದನ್ನ ತಪ್ಪಿಸ್ಬೋದಾಗಿತ್ತು. ಶ್ರೀಧರ್ ಹೆಗ್ಡೆಗೆ ಅಷ್ಟು ಹಣ ಹೊಂದಿಸೋ ಚೈತನ್ಯ ಇರಲಿಲ್ಲ. ತಮ್ಮಂದ್ರು ಸಹಾಯ ಮಾಡೋದಿಲ್ಲ, ಸಹಾಯ ಮಾಡೋ ಉದ್ದೇಶನೂ ಅವ್ರಿಗಿರೋದಿಲ್ಲ. ಆ ಸಮಯನೂ ಕಳೆದು ಹೋದ ಮೇಲೆ ತಮ್ಮಂದ್ರು ಭವಿಷ್ಯಕ್ಕೋಸ್ಕರ ಬದುಕನ್ನೇ ಅಡ ಇಟ್ಟಿದ್ದ ಶ್ರೀಧರ್ ಹೆಗ್ಡೆ ಹಾಗೂ ಜನ್ಮ ಕೊಟ್ಟ ತಾಯಿ ಜೈಲು ಸೇರ್ಬೇಕಾಗತ್ತೆ. ಹೇಗಿದ್ದೀರಿ ಅತ್ತೆ? ಹೇಗಿದ್ದೀರಿ? ಏನಂತ ಹೇಳಮ್ಮ, ಆ ದೇವರು ಇನ್ನೂ ನನ್ನನ್ನು ಕರ್ಕೊಂಡು ಹೋಗ್ಲಿಲ್ವಲ್ಲ ಅನ್ನೋದೇ ಚಿಂತೆ ಆಗಿದೆ ನನಗೆ. ಅಯ್ಯೋ, ಹಾಗನ್ಬೇಡಿ ಅತ್ತೆ. ಕಾಲು ಹೇಗಿದೆ ಈಗ? ಮನಸ್ಸಿಗಾಗಿರೋ ಗಾಯದ ಮುಂದೆ ಈ ಕಾಲು ನೋವೇ ಮರೆತು ಹೋಗಿದೆ. ನಾನು ಹೆತ್ತ ಮಕ್ಕಳೇ ಬೆನ್ನಿಗೆ ಚೂರಿ ಹಾಕಿದ್ರಲ್ಲ, ಆ ನೋವಿಗಿಂತ ದೊಡ್ಡ ನೋವು ಬೇರೆ ಯಾವ್ದಾದ್ರು ಇದೆಯಾ ಹೇಳು? ಊರಲ್ಲಿ ಏನಾಗ್ತಿದೆ ಸುಶೀಲ್? ರಾಮಚಂದ್ರ ಏನಾದ್ರೂ ಬಂದಿದ್ನ? ಅವನಲ್ಲಿ ಬರ್ತಾನೆ, ಯಾವ ಮುಖ ಇಟ್ಕೊಂಡು ಬರ್ತಾನೆ ಹೇಳಿ? ಅವರಂಥ ರಾಕ್ಷಸರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸುಶೀಲ ಏನಂತ ಹೇಗಿದ್ದಾನೆ? ಸ್ಕೂಲ್ಗೆ ಹೋಗ್ತಿದ್ದಾನ? ಊರೇ ಹೋಗ್ತಾ ಇದ್ದಾನೆ. ಆದ್ರೆ ತಿನ್ಬೇಳಗಾದ್ರೆ ಅಪ್ಪ ಎಲ್ಲಿ, ಅಜ್ಜಿ ಎಲ್ಲಿ ಅಂತ ಕೇಳ್ತಾನೆ ಇರ್ತಾನೆ. ಅತ್ತೆ, ನೀವೇನು ಭಯ ಪಡ್ಬೇಡಿ. ನಾನೇನಾದ್ರೂ ಪ್ರಯತ್ನ ಮಾಡೇ ಮಾಡ್ತೀನಿ. ನಿಮ್ಮಿಬ್ಬರನ್ನ ಇಲ್ಲಿಂದ ಬಿಡಿಸ್ತೀನಿ ಅತ್ತೆ. ಹಾಗಾದ್ರೆ ನಮ್ಗೆ ಊರಿನ ಋಣ ತೀರ್ತು ಅಂತೀಯ?
ಋಣ ಇದೆ ಅಂತ ಮತ್ತೆ ಊರಿಗೆ ಹೋದ್ರೆ ನಮ್ಮ ಹೆಣ ಬೀಳುತ್ತೆ ಗೊತ್ತಲ್ಲ. ಊರಲ್ಲಿ ಅಣ್ಣನಿಗೆ ಎಷ್ಟು ಒಳ್ಳೆ ಹೆಸರಿದೆ ಅಂತ ಅಣ್ಣನಿಗೆ ಅಮ್ಮನಿಗೆ ಮೋಸ ಮಾಡಿದೀವಿ ಅಂತ ಗೊತ್ತಾದ್ರೆ ಊರಿನ ಜನ ಸುಮ್ಮನೆ ಬಿಡ್ತಾರಾ? ಅಣ್ಣಯ್ಯ, ನಾವೇನೋ ತಪ್ಪು ಮಾಡಿದ್ವಿ ಅನ್ನಿಸ್ತಾ ಇದೆ. ಈ ತಪ್ಪು ಸರಿ, ನ್ಯಾಯ ಅನ್ಯಾಯ, ಪಾಪ ಪುಣ್ಯ ಎಲ್ಲ ಊರಲ್ಲೇ ಬಿಟ್ಟು ಬಂದೆ ಊರು ಬಿಡುವಾಗ. ನೋಡ್ರಿ, ನೀವು ಪಾಪ ಮಾಡ್ತಿರೋ ಪುಣ್ಯ ಮಾಡ್ತಿರೋ ಅದು ನನಗೆ ಬೇಕಾಗಿಲ್ಲ. ನಾನು ಮೊದಲು ನೆಕ್ಲೆಸ್ ತಗೋಬೇಕು. ಡಿಸೈನು ನೋಡಿಟ್ಟಿದ್ದೀನಿ. 1,60,000 ಹೋಗುತ್ತೆ. ಮೊದಲು ದುಡ್ಡು ಕೊಡಿ. ತಗೊಳ್ಳೆ, ನಿನ್ಗಿಲ್ದಿರೋ ದುಡ್ಡ? ಅಣ್ಣ, ಅದಕ್ಕೆ ಅದಕ್ಕೆ ನೀವಿಲ್ಲಿ ಥೂ, ನಿನ್ ಹೊಲ್ಸ್ ಬಾಯಲ್ಲಿ ಅದಕ್ಕೆ ಅನ್ಬೇಡ. ಯಾವತ್ತು ನಿಮ್ಮ ಅಣ್ಣಯ್ಯನ ಅಮ್ಮನ್ನ ಜೈಲಿಗೆ ಕಳ್ಸಿದ್ರು ಅವತ್ತೇ ನಿಮ್ಮಿಬ್ರು ಸಂಬಂಧ ಕಡ್ದೋಯ್ತು. ಅದಕ್ಕೆ ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ? ಹೌದಪ್ಪ, ತಿಳ್ಕೊಂಡಿದ್ದೆ. ಇಷ್ಟು ದಿನ ತಪ್ಪು ತಿಳ್ಕೊಂಡಿದ್ದೆ. ಒಬ್ಬ ಲಕ್ಷ್ಮಣ, ಒಬ್ಬ ಭರತ. ಆಹಾ, ಹೋಗಿ ಹೋಗಿ ನಿಮ್ಮ ಅಣ್ಣ ನಿಮ್ಮಿಬ್ರನ್ನ ದೇವ್ರು ಅನ್ಕೊಂಡಿದ್ದು. ಏನಕ್ಕೆ ಜೋರಾಗಿ ಮಾತಾಡ್ತಾ ಇದ್ದೀರಾ? ನಾವೇನೋ ಮೋಸ ಮಾಡಿದೀವಿ ಅನ್ನೋ ಹಾಗೆ. ಏನಪ್ಪ, ಕಡೆ ಪಕ್ಷ ನೀವು ಮಾಡಿರೋದು ಮೋಸ ಅಂತ ನಿಮ್ಗೆ ಇನ್ನೂ ಗೊತ್ತಾಗಿಲ್ವಾ? ಛೇ, ತುಂಬಾ ದೂರ ಹೋಗ್ಬಿಟ್ಟಿದ್ದೀರಪ್ಪ. ನೋಡಿ ಅದಕ್ಕೆ, ನಾವು ನಿಮಗೆ ಮೋಸ ಮಾಡ್ತಾ ಇಲ್ಲ. ಆಸ್ತಿಲಿ ನಮಗೂ ಪಾಲು ಬರಬೇಕು. ಅದನ್ನ ನೀವೊಬ್ಬರೇ ಅನುಭವಿಸ್ತಾ ಇದ್ದೀರಾ. ಆ ಹಣನ ಅದಕ್ಕೆ ಸರೋಯ್ತು ಅಂತ ತಿಳ್ಕೊಳ್ಳಿ. ಏನು ಆಸ್ತಿ ಬಗ್ಗೆ ಮಾತಾಡ್ತೇನೋ? ಅವ್ರು ನಿನ್ನ ಓದ್ಗೋಸ್ಕರ ಇರೋ ಬರೋ ಆಸ್ತಿನೆಲ್ಲ ಮಾರಿದ್ದು ನಿಮ್ಮಿಬ್ರಿಗೆ ಗೊತ್ತಿಲ್ವಾ? ಅವರು ನಿಮ್ಮಿಬ್ರನ್ನೇ ಅವ್ರ ಆಸ್ತಿ ಅನ್ಕೊಂಡಿದ್ರು. ಆದ್ರೆ ಈಗ ನೋಡಪ್ಪ, ಈಗ ಆಗಿದ್ದಾಗೋಯ್ತು, ಏನು ಮಾಡಕ್ಕಾಗಲ್ಲ. ಆದ್ರೆ ಅತ್ತೆ ಮತ್ತೆ ನಿಮ್ಮ ಅಣ್ಣಯ್ಯ ಇಬ್ರು ಜೈಲಲ್ಲಿದ್ದಾರೆ. ಅದನ್ನ ನಿಂದ ನೋಡಕ್ಕಾಗ್ತಾ ಇಲ್ಲ. ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಅವರಿಬ್ರನ್ನ ಹೇಗಾದ್ರೂ ಮಾಡಿ ಬಿಡಿಸ್ರಪ್ಪ. ನೋಡಿ ಅದಕ್ಕೆ, ಈಗ ಈ ವಿಷಯದಲ್ಲಿ ನಾವೇನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ವಾ? ಯಾಕೆ? ಹೌದು ಅದಕ್ಕೆ, ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ನಾವು ಏನ್ ಮಾಡಕ್ಕಾಗಲ್ಲ. ಅಣ್ಣ ತಮ್ಮಂದ್ರನ್ನ ನಂಬದೆ ಇನ್ಯಾರನ್ನ ನಂಬಬೇಕು? ತಾಯಿ ಮಕ್ಕಳನ್ನ ನಂಬದೆ ಇನ್ಯಾರನ್ನ ನಂಬಬೇಕು? ಆದ್ರೆ ಈ ನಂಬಿಕೆ ತಂದುಕೊಟ್ಟ ಕಾಣಿಕೆ ನೋಡಿ. ವಯಸ್ಸಾದ ತಾಯಿ ಹಾಗೂ ಅಣ್ಣ ಶ್ರೀಧರ್ ಹೆಗಡೆಗೆ ಸುಮಾರು ತಿಂಗಳುಗಳಾದ್ರೂ ಜೈಲಿಂದ ಬಿಡುಗಡೆ ಆಗೋದಿಲ್ಲ. ವಿಚಿತ್ರ ಅಂದ್ರೆ ಇಷ್ಟು ಮೋಸ ಮಾಡಿದ್ರು ತಮ್ಮಂದ್ರಿಗೆ ಯಾವುದೇ ಶಿಕ್ಷೆ ಆಗೋದಿಲ್ಲ. ಯಾಕೆಂದ್ರೆ ಕಾನೂನು ಪ್ರಕಾರ ಅವ್ರ ತಪ್ಪು ಸಾಬೀತಾಗೋದಿಲ್ಲ. ಯಾರ್ದೋ ಚೆಕ್ಕು, ಯಾರ್ದೋ ದುಡ್ಡು, ಯಾರೋ ಜೈಲಿಗೆ, ಇನ್ಯಾರಿಗೋ ನಷ್ಟ. ರಾಮಚಂದ್ರ ಹೆಗಡೆ ಹಾಗೂ ಮಂಜುನಾಥ್ ಹೆಗಡೆ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರ್ತಾರೆ. ತಮ್ಮ ಮಂಜುನಾಥ್ ಹೆಗಡೆ ಯಾವುದೇ ಪಶ್ಚಾತ್ತಾಪ ಇಲ್ಲದೆ ಮದುವೆನೂ ಆಗ್ತಾನೆ. ಹೀಗಿದ್ದಾಗ ಒಂದು ವಿಶೇಷವಾದ ಬೆಳವಣಿಗೆ ನಡೆಯುತ್ತೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸಾಕಷ್ಟು ಸಲ ನಿರಪರಾಧಿಗಳು ಹಿಂದಿನ ಚಾನಲ್ ಹಾಕೋ. ಅದನ್ನು ತಡೆಯೋದಕ್ಕೋಸ್ಕರ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿ ಗೆದ್ದು ಬಂದಿದ್ದೀನಿ. ಬೇರೆ ಯಾರಿಗಾದ್ರೂ ಈ ರೀತಿ ಅನ್ಯಾಯ ಆಗಿದ್ರೆ ಅವ್ರಿಗೆ ಸಹಾಯ ಮಾಡೋದಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ. ದೇಶದಲ್ಲಿ ಒಳ್ಳೇದಕ್ಕೆ ಅಂತ ಮಾಡಿರೋ ಕಾನೂನನ್ನ ದುರ್ಬಳಕೆ ಮಾಡೋಂತ ತುಂಬಾ ಜನಗಳಿದ್ದಾರೆ. ಇದಕ್ಕಾಗಿ ಹೋರಾಡಲು ನಾನು ಸದಾ ಸಿದ್ಧವಾಗಿರ್ತೇನೆ. KJ ಭಟ್, ಕೃಷ್ಣ ಜನಾರ್ದನ ಭಟ್ ಇವರು ಕೂಡ ಇಂಥ ಒಂದು ಸುಳಿಗೆ ಸಿಕ್ಕಂತವ್ರೆ. ಚೆಕ್ ಬೌನ್ಸ್ ವಿಚಾರದಲ್ಲಿ ಜೈಲು ಸೇರುವಂತ ಪರಿಸ್ಥಿತಿ ಎದುರಿಸ್ತವ್ರೆ. ಆದ್ರೆ ಇದೇ KJ ಭಟ್ ಚೆಕ್ ಬೌನ್ಸ್ ವಿಚಾರದಲ್ಲಿ ಕಾನೂನಿನಲ್ಲೇ ಒಂದು ವಿಶೇಷ ಬದಲಾವಣೆಗೆ ಕಾರಣ ಕೂಡ ಆಗ್ತಾರೆ. ಚೆಕ್ ಬೌನ್ಸ್ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ತನಕ ಹೋಗ್ತಾರೆ. ಅಲ್ಲಿ ಕೆಲವೊಂದು ವಿಷಯಗಳನ್ನೆತ್ತಿ ವಾದ ಮಾಡ್ತಾರೆ. ಸಾಲ ಅಥವಾ ಮತ್ಯಾವುದೋ ಕಾರಣಕ್ಕೆ ಯಾವಾಗಲೂ ಕೊಟ್ಟ ಚೆಕ್ಕಿಗೆ ಅನುಕೂಲಕ್ಕೆ ತಕ್ಕ ದಿನಾಂಕ ಹಾಕಿ ಅದು ಬ್ಲಾಂಕ್ ಚೆಕ್ ಆಗಿದ್ದಲ್ಲಿ ಮನಸ್ಸಿಗೆ ಬಂದ ಮೊತ್ತ ಬರೋದು, ಬ್ಯಾಂಕಿಗೆ ಅದನ್ನು ಹಾಕಿ ಅದನ್ನು ಬೌನ್ಸ್ ಮಾಡಿ ಚೆಕ್ ಕೊಟ್ಟವರ ಮೇಲೆ ದೂರು ಕೊಡೋದು ಮಾಮೂಲಿ. ಇದಕ್ಕೆ KJ ಭಟ್ ಹಾಕಿದ ಮೊದಲನೇ ಪ್ರಶ್ನೆ ಅಂದ್ರೆ, ದೂರು ಕೊಟ್ಟವರು ಆ ಹಣಕ್ಕೆ ಇನ್ಕಮ್ ಟ್ಯಾಕ್ಸ್ ತುಂಬಿದ್ದಾರಾ, ಅದಕ್ಕೆ ದಾಖಲೆ ಇದೆಯಾ ಅನ್ನೋದು. ಎರಡನೇದಾಗಿ, ಈ ರೀತಿಯ ಹಣ ವಸೂಲಿ ವಿಚಾರಕ್ಕಾಗಿ ದೇಶದ ನ್ಯಾಯಾಲಯಗಳ ಅಮೂಲ್ಯ ಸಮಯ ಹಾಳಾಗುತ್ತಿರೋದ್ರ ಬಗ್ಗೆ. ಮೂರನೇದಾಗಿ, ಈ ರೀತಿ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಒಬ್ಬ ವ್ಯಕ್ತಿನ ಜೈಲಿಗೆ ಹಾಕುವುದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತೆ ಅನ್ನೋದು. ವಿಶೇಷ ಅಂದ್ರೆ KJ ಭಟ್ ಸುಪ್ರೀಂ ಕೋರ್ಟ್ನಲ್ಲಿ ಗೆದ್ದು ಬರ್ತಾರೆ. ಈ ಗೆಲುವು ಚೆಕ್ ಬೌನ್ಸ್ ಪ್ರಕರಣಕ್ಕೆ ಹೊಸ ತಿರುವನ್ನು ಕೊಡುತ್ತೆ. ಇದನ್ನ ನೋಡಿದ ಸುಶೀಲಾ ತಮಗೂ ನ್ಯಾಯ ಸಿಗಬಹುದು ಅಂತ ತಕ್ಷಣ ಭಟ್ ಅವ್ರನ್ನ ಸಂಪರ್ಕ ಮಾಡ್ತಾರೆ. ಇದು ನಿಮ್ಮ ಗಂಡನ ತಮ್ಮಂದ್ರು ಮತ್ತು ಬ್ಯಾಂಕ್ನವ್ರು ಮಾಡ್ಕೊಂಡಿರೋ ವ್ಯವಹಾರ. ಅವ್ರು ಇದ್ರಲ್ಲಿ ಸಿಗಾಕೋತಾರೆ. ಯಾಕೆ ಅಂದ್ರೆ ನಿಮ್ ಗಂಡ ಮತ್ತೆ ನಿಮ್ಮ ಅತ್ತೆ ಸೈನ್ ಮಾಡಿರೋ ಬ್ಲಾಂಕ್ ಚೆಕ್ಕಿಗೆ ಅವರು ತಮಗೆ ಬೇಕಾದಷ್ಟು ಹಣನ ಬರ್ಕೊಂಡಿದ್ದಾರೆ. ಆದ್ರೆ
ಆ ಚೆಕ್ಗಳು ನಿಮ್ಮ ಇಲ್ಲಿನ ಬ್ಯಾಂಕಿಗೆ ಬರೋದಕ್ಕೆ ಮುಂಚೆ ಡಿಸ್ಕೌಂಟ್ ಆಗಿ ಆ ಹಣ ಅವ್ರ ಕೈ ಸೇರಿದೆ. ಆ ದುಡ್ಡನ್ನು ಕೊಟ್ಟವರು ಅಲ್ಲಿಯ ಕರ್ನಾಟಕ ಬ್ಯಾಂಕ್ನವರು. ಅವರು ಈ ರೀತಿ ದುಡ್ಡು ಕೊಟ್ಟಿದ್ದು ಚೆಕ್ ಪಾಸ್ ಆಗುತ್ತೋ ಅನ್ನೋ ವಿಶ್ವಾಸದ ಮೇಲೆ. ಅವರು ವಿಶ್ವಾಸ ಇಟ್ಟಿದ್ದು ನಿಮ್ಮ ಗಂಡ ಮತ್ತೆ ನಿಮ್ಮ ಅತ್ತೆ ಮೇಲಲ್ಲ, ನಿಮ್ಮ ಗಂಡನ ತಮ್ಮಂದ್ರ ಮೇಲೆ. ಹೌದು ಅಲ್ವಾ? ಹೌದು ಸರ್. ಆದ್ರೆ ಆ ಬ್ಯಾಂಕ್ ಅವ್ರು ಯಾರು ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಅಲ್ಲಿಗೆ ಬೆಳಗಾವಿಯ ಕರ್ನಾಟಕ ಬ್ಯಾಂಕ್ನವರು ಒಳೊಳಗೆ ಮಾಡಿಕೊಂಡ ವ್ಯವಹಾರಕ್ಕೆ ಅವರು ಹೊಣೆ ಹಾಕ್ತಾರೆ. ಅವರಿಗೆ ಈ ರಾಮಚಂದ್ರ ಹೆಗಡೆ ಮತ್ತು ಮಂಜುನಾಥ ಹೆಗಡೆ ಮೋಸ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಆದರೆ ಕಾನೂನು ಪ್ರಕಾರ ಅವ್ರಿಗೇನು ಮಾಡೋದಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ಚೆಕ್ ಕೊಟ್ಟಿರೋ ನಿಮ್ಮ ಗಂಡ ಮತ್ತೆ ಅತ್ತೆ ಮೇಲೆ ಕೇಸ್ ಹಾಕಿದ್ದಾರೆ. ಈಗ ನಾವು ಮಾಡಬೇಕಾಗಿರೋ ಪ್ರಶ್ನೆ ಅಂದ್ರೆ ಇವ್ರ ಮೇಲೆ ಕೇಸ್ ಹಾಕೋದಕ್ಕೆ ಅವರಿಗೆ ಎಷ್ಟರ ಮಟ್ಟಿಗೆ ಅಧಿಕಾರ ಇದೆ ಅನ್ನೋದು. ಏನೋ ಸರ್, ನಂಗೆ ಈ ಕೋರ್ಟು ಕೇಸು ಅವೆಲ್ಲ ಏನೂ ಗೊತ್ತಿಲ್ಲ. ನೀವೇನಾದ್ರು ಮಾಡಬೇಕು. ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಇದರಲ್ಲಿ ನಿಮ್ಮ ಗಂಡ ಮತ್ತೆ ಅತ್ತೆ ಯಾವುದೇ ರೀತಿ ಜವಾಬ್ದಾರ ಅಲ್ಲ ಅನ್ನೋದನ್ನ ಸುಲಭವಾಗಿ ಪ್ರೂವ್ ಮಾಡ್ಬೋದು. ನನಗೆ ಇದಕ್ಕೆ ಸಂಬಂಧಪಟ್ಟಿರೋ ದಾಖಲೆಗಳು ಏನೇನಿದೆಯೋ ಅದನ್ನೆಲ್ಲ ತಂದ್ಕೊಡಿ. ಆಯ್ತು ಸರ್, ಅಷ್ಟು ಮಾಡಿ. ಈ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಆಗ್ಲಮ್ಮ. ಇದೇ ವಿಷಯಗಳನ್ನ ಮುಂದಿಟ್ಕೊಂಡು ಕೆಜೆ ಭಟ್ ಹೈಕೋರ್ಟ್ಗೆ ಪಿಟಿಷನ್ ಹಾಕ್ತಾರೆ. ಅಲ್ಲಿ ಈ ಪ್ರಕರಣದಲ್ಲಿ ನಡೆದಿರೋ ವಿಚಾರಗಳನ್ನ ಗಮನಕ್ಕೆ ತರ್ತಾರೆ. ಇವ್ರ ಮೇಲೆ ದೂರು ದಾಖಲಿಸಿರೋ ಬೆಳಗಾವಿಯ ಕರ್ನಾಟಕ ಬ್ಯಾಂಕ್ ಹೊಣೆಗಾರಿಕೆಯನ್ನು ಪ್ರಶ್ನೆ ಮಾಡ್ತಾರೆ. ಜೊತೆಗೆ ತಾವು ಸುಪ್ರೀಂ ಕೋರ್ಟ್ನಲ್ಲಿ ಗೆದ್ದ ವಿಚಾರನ ಮುಂದಿರಿಸಿಕೊಂಡು ಅದನ್ನ ಉದಾಹರಣೆ ಹಾಕೊಡ್ತಾರೆ. ಕೊನೆಗೆ ಈ ಪ್ರಕರಣದಲ್ಲಿ ಶ್ರೀಧರ್ ಹೆಗಡೆ ಹಾಗೂ ಸರಸ್ವತಿ ಹೆಗಡೆ ಇದಕ್ಕೆ ಹೊಣೆಗಾರರಲ್ಲ ಅನ್ನೋದು ಸಾಬೀತಾಗಿ ಬಿಡುಗಡೆ ಮಾಡ್ತಾರೆ. ಹೇಗಿದೆಯೋ ಪುಟ್ಟ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಪ್ಪ? ಚೆನ್ನಾಗಿದ್ದೀನಿ. ಅಜ್ಜಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಅಂತೂ ನೀನು ಸಾಧನೆ ಮಾಡಿ ನಿನ್ ಗಂಡನ್ನು ನನ್ನನ್ನು ಬಿಡಿಸ್ಕೊಂಡ್ಬಿಟ್ಟಿಯಲ್ಲಮ್ಮ. ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಎಷ್ಟು ಕಷ್ಟ ಕೊಟ್ಬಿಟ್ರು ನೋಡು. ಹೋಗ್ಲಿ ಬಿಡಿಮ್ಮ, ಸುಮ್ಮನೆ ಯಾಕೆ ಹೇಳ್ತೀರಾ? ಎಲ್ಲ ಇಷ್ಟಲ್ಲೇ ಮುಗೀತಲ್ಲ. ಬನ್ನಿ ಒಳಗೆ. ನಾನು ನೋಡ್ತೀನಿ. ಹಲೋ, ಹೌದಾ? ನಾನು ಈಗಲೇ ಬರ್ತೀನಿ. ಹಾ, ಎಲ್ಲರೂ ಬರ್ತಿದ್ದೀವಿ. ನೀವೇನು ಗಾಬರಿ ಆಗ್ಬೇಡಿ. ಯಾರ್ದು ಫೋನು? ನಾವು ಈಗಲೇ ಬೆಳಗಾವಿಗೆ ಹೋಗ್ಬೇಕು. ನೀವೆಲ್ಲ ರೆಡಿ ಮಾಡ್ಕೊಳ್ಳಿ. ನಾನು ಹೋಗಿ ಟಿಕೆಟ್ ಮಾಡಿಸ್ಕೊಂಡ್ ಬರ್ತೀನಿ. ಯಾಕೆ? ಏನಾಯ್ತು? ನಾವ್ಯಾಕೆ ಮತ್ತಲ್ಲಿಗೆ ಹೋಗ್ಬೇಕು? ಹೋಗ್ತಾ ಎಲ್ಲ ಹೇಳ್ತೀನಿ. ಶ್ರೀಧರ, ನಾನು ಎಲ್ಲಿಗೂ ಬರೋದಿಲ್ಲ. ನೀವು ಹೋಗೋದು ಬೇಡ ಎಲ್ಲಿಗೂ. ಆ ಊರಿನ ಸಂಬಂಧವೇ ಬೇಡ ನಮಗೆ. ಅಲ್ಲಿ ನಮ್ಗೆ ಯಾರು ಇಲ್ಲ. ನನಗಿರೋದು ನೀನು ಒಬ್ಬನೇ ಮಗ ಕಣು, ಒಬ್ಬನೇ. ಅಮ್ಮ, ನಾವು ಅಲ್ಲಿಗೆ ಹೋಗ್ಲೇಬೇಕಮ್ಮ. ನಮ್ಮ ರಾಮಚಂದ್ರ ಸಾಯೋ ಸ್ಥಿತಿಲಿದ್ದಾನೆಮ್ಮ. ರಾಮಚಂದ್ರನಿಗೆ ಏನಾಯ್ತು? ಅದೇನು ಕಾಕತಾಳಿ ಅನ್ನೋ ಗೊತ್ತಿಲ್ಲ. ಸ್ವಂತ ಅಣ್ಣ ಹಾಗೂ ತಾಯಿನ ಸ್ವಾರ್ಥಕ್ಕಾಗಿ ಜೈಲಿಗೆ ಕಳಿಸಿದ ರಾಮಚಂದ್ರ ಹೆಗಡೆ ಸಾಯೋ ಸ್ಥಿತಿ ತಲುಪ್ತಾನೆ. ಆದ್ರೆ ಸಾವಿಗೆ ಇದ್ದ ಕಾರಣ ಕ್ಯಾನ್ಸರ್ ಕಾಯಿಲೆ. ಅಮ್ಮ, ನನಗೆ ಕ್ಷಮಿಸ್ಬಿಡಮ್ಮ. ನೀನ್ ನನಗೆ ಕ್ಷಮಿಸ್ಲಿಲ್ಲ ಅಂದ್ರೆ ನಂಗೆ ಮೇಲ್ ಹೋದ್ಮೇಲೂ ನಮ್ದೇ ಇರಲ್ಲಮ್ಮ. ನಾನು ನಿನ್ನ ತಾಯಿ ಕಣೋ, ನನ್ ನಿನ್ಮೇಲೆ ಬೇಜಾರಿಲ್ಲಪ್ಪ, ಬೇಜಾರಿಲ್ಲ. ಅತ್ತಿಗೆ, ನನ್ನನ್ನು ಕ್ಷಮಿಸಿದಿರ ತಾನೆ? ನಂಗೇನು ಬೇಜಾರಿಲ್ಲ. ನಿನಗೇನು ಆಗಲ್ಲ, ಏನೂ ಆಗಲ್ಲ ಕಣೋ. ಕೊನೆಗೂ ರಾಮಚಂದ್ರ ಹೆಗಡೆ ಕ್ಯಾನ್ಸರ್ ಕಾಯಿಲೆಯ ಕಾರಣಕ್ಕೆ ಸಾಯ್ತಾನೆ. ಆ ಸಾವಿನ ಭಯಕ್ಕೋ ಏನೋ ಸಂಪೂರ್ಣ ಬದಲಾಗಿ ಪಶ್ಚಾತ್ತಾಪ ಪಡ್ತಾನೆ. ಯಾರಿಗೆಷ್ಟೇ ಮೋಸ ಮಾಡಲಿ, ಎಷ್ಟೇ ಅನ್ಯಾಯ ಮಾಡಲಿ, ಅದರಿಂದ ಏನೇ ಸಂಪಾದನೆ ಮಾಡಲಿ, ಹೋಗೋವಾಗ ಏನನ್ನು ತಗೊಂಡು ಹೋಗೋದಿಲ್ಲ. ಸಾವಿನ ಭಯ ಬಂದಾಗಲೇ ಈ ನಗ್ನ ಸತ್ಯ ಅರ್ಥ ಆಗೋದು. ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಇವತ್ತು ಸಾಕಷ್ಟು ಆಧುನಿಕವಾಗಿದೆ. ಆನ್ಲೈನ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ ಇದೆಲ್ಲ ಬಂದ ನಂತರ ₹1 ಕ್ಯಾಶ್ ಇಲ್ಲದೆ ಜಗತ್ತನ್ನೆಲ್ಲ ಸುತ್ತಾಡಿ ಬರಬಹುದು, ಬೇಕಾದನ್ನೆಲ್ಲ ಖರೀದಿ ಮಾಡಬಹುದು. ಆದರೆ ಬ್ಯಾಂಕ್ ಅಕೌಂಟ್ನಲ್ಲಿ ಬೇಕಾದಷ್ಟು ದುಡ್ಡಿರಬೇಕು ಅಷ್ಟೇ. ಇದೆಲ್ಲ ಏನೇ ಇದ್ರೂ ಚೆಕ್ ವ್ಯವಹಾರ ಇಂದಿಗೂ ಜೀವಂತ, ಇಂದಿಗೂ ಪ್ರಸ್ತುತ. ಹಾಗೆ ಅದರ ಹಿಂದಿನ ಅಪಾಯಗಳು ಕೂಡ. ಬದುಕು ನಮಗೆ ಪ್ರತಿ ಕ್ಷಣನೂ ಪಾಠ ಹೇಳ್ತಾನೆ ಇರುತ್ತೆ.
ನಾವು ಅದನ್ನು ಎಷ್ಟು ಕೇಳ್ತೀವಿ, ಎಷ್ಟು ಅರ್ಥ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು ನಿಂತಿರುತ್ತೆ ಅನ್ನೋ ಮಾತನ್ನು ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರ್ತೀವಿ.